ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः नमो अरिहन्तानं नमो सिद्धानं नमो आयर्याणं नमो वज्रायाणं नमो लोये सवसाहुनं। जोड़ पंच परमेष्टि भगवान की जय। और शांत जिनवानी माता की जय। पूज्य वीर सागर महाराज की जय। ಮುನಿ ಜೀವನಗಳಲ್ಲಿ 22 ಪ್ರಕಾರದ ಪರೀಕ್ಷೆಗಳಿರ್ತವೆ. ನಾವು ಈ 22 ಪ್ರಕಾರದ ಪರೀಕ್ಷೆಗಳ ಬಗ್ಗೆ ಚರ್ಚೆ ಮಾಡುವ. ಪರೀಕ್ಷೆಯಲ್ಲಿ ಕ್ಷುಧ ಆದಿ 22 ಪ್ರಕಾರದ ಸಂಖ್ಯೆಯಲ್ಲಿ ಬರ್ತಿರ್ತವೆ. ಇದರಲ್ಲಿ ಪ್ರಥಮವಾಗಿ ನಾವು ಕ್ಷುಧಾ ಪರಿಚಯ ಅನ್ನುವಂಥ ಈ ವಿಷಯ ನಾವಿಲ್ಲಿ ನೋಡೋಣ. ಕ್ಷುಧಾ ಪರಿಚಯ ಮುನಿಗಳು ಯಾವ ರೀತಿ ಸಹನೆ ಮಾಡ್ತಾರೆ ಅನ್ನುವಂಥ ವಿಷಯ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡುವ. क्षुधाधिक वेदना विशेष 22 है. क्षुधाधिक ವೇದನೆಗಳು ಎಷ್ಟಿದಾವ? ವಿಶೇಷವಾಗಿ 22 ಪ್ರಕಾರದವ ಅಂತ ಹೇಳ್ತಾರೆ. मोक्षार्थी पुरुष को इनको सहन करना चाहिए. ಮೋಕ್ಷಾರ್ಥಿ ಮೋಕ್ಷವನ್ನು ಪಡ್ಕೊಳ್ಳುವಂತ ಆ ಪುರುಷ ಮಹಾಪುರುಷನಿಗೆ ಇವೆಲ್ಲವನ್ನು ಏನು ಮಾಡಬೇಕು? ಅವರು ಸಹನೆ ಮಾಡಬೇಕು. ಯಥಾ जो भिक्षु निर्दोष आहार का शोध करता है, जो भिक्षा के नहीं मिलने पर या अल्प मात्रा में मिलने पर क्षुधा वेदना को नहीं प्राप्त होता. ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಹೇಗಂತಂದ್ರೆ ಜೋ ಭಿಕ್ಷು, ಯಾರು ಆಹಾರಕ್ಕೆ ಹೋಗ್ತಿದ್ದಾರೆ, ಭಿಕ್ಷು ಅಂದ್ರೆ ಮುನಿಗಳು, ನಿರ್ದೋಷ ಆಹಾರ का शोध करता है, ಎಲ್ಲಿ ನಿರ್ದೋಷವಾಗಿರುವಂತ ಆಹಾರ ನಮಗೆ ಸಿಗುತ್ತದೆ ಅದನ್ನು ಅವರು ಹುಡುಕ್ತಿರ್ತಾರೆ. ಯಾವುದೇ ಪ್ರಕಾರದ ದೋಷಗಳಿಂದ ಸಹಿತವಾಗಿರುವಂತ ಆಹಾರವನ್ನು ಅವರು ಸ್ವೀಕಾರ ಮಾಡುವುದಿಲ್ಲ. ದೋಷದಿಂದ ರಹಿತವಾಗಿರುವಂತ ಆಹಾರವನ್ನು ಸ್ವೀಕಾರ ಮಾಡ್ತಿರ್ತಾರೆ. ಅದನ್ನು ಅವರು ಹುಡುಕ್ತಾ ಇದ್ದಾರೆ. ಜೋ ಭಿಕ್ಷಾಕ್ಕೆ ನಹಿ ಮಿಲ್ನೆ ಪರ್, ಆಹಾರ ಸಿಗಲಿಲ್ಲ ಅಥವಾ ಅಲ್ಪ ಮಾತ್ರ ಮಿಲ್ನೆ ಪರ್, ಅಥವಾ ಅಲ್ಪ ಮಾತ್ರದಲ್ಲಿ ಸಿಕ್ತು, ಮುದ್ರೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಅವರಿಗೆ ಆಹಾರ ಸಿಗಲೇ ಇಲ್ಲ, ಅಥವಾ ಆಹಾರ ವಿಧಿ ಸಿಕ್ಕಿದೆ ಆದರೆ ಮಾತ್ರ ಅಲ್ಪ ಮಾತ್ರದಲ್ಲಿ ಸಿಕ್ಕಿದೆ, ಹೊಟ್ಟೆ ತುಂಬಾ ಆಹಾರ ಸಿಗಲಿಲ್ಲ. ಮಿಲ್ನೆ ಪರ್ क्षुधा वेदना को नहीं प्राप्त होते. क्षुधा ವೇದನಾ ಹಸಿವು, ಆ ಹಸಿವಾಗಿರುವಂತ ಆ ವೇದನೆ ಏನಿದೆ ಆ ವೇದನೆಗೆ ಅವರು ಏನಾಗಲ್ಲ ಸಹಿಸ್ಕೊಳ್ತಿರ್ತಾರೆ. ನೋವು ಅಂತ ಯಾವತ್ತು ಹೇಳ್ಕೊಳ್ಳೋದಂತ ದೂರದ ಮಾತು, ಅವ್ರ ಮನಸ್ಸಲ್ಲಿ ವಿಚಾರ ಸಹ ಅದರ ಬಗ್ಗೆ ಬರುವುದಿಲ್ಲ. ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳೋದು ಇದು ಬಹಳ ದೊಡ್ಡದ ಮಾತಿದು, ದೂರದ ಮಾತಿದು. ಆದರೆ ಅವರು ತನ್ನ ಮನಸ್ಸಲ್ಲಿ ಸಹ ಆ ಭಾವನೆಗಳನ್ನು ಪ್ರಕಟ ಮಾಡಿಕೊಳ್ಳುವುದಿಲ್ಲ. अकाल में या आदेश में जिसे भिक्षा लेने की इच्छा नहीं होती, आवश्यकों की हानि को जो थोड़ा भी सहन नहीं करता, जो स्वाध्याय और ध्यान भावना में तत्पर रहता है, जिसने बहुत बार स्वीकृत और परकृत अनशन व अवमदर्य तप किया है, जो निरस आहार को लेता है, अत्यंत गर्म भांड में गिरी हुई जल की कतिपय बूंदों के समान, जिसका गला सूख गया है और शुद्ध वेदना की उदीर्णा होने पर भी जो भिक्षा लाभ की अपेक्षा उसके अलाभ को अधिक गुणकारी मानता है, उसका क्षुधाजन्य बाधा का चिंतन नहीं करना क्षुधा परिचय जय है. ಬಹಳ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಇಲ್ಲಿ. अकाल में या आदेश में, ಬಹಳ ಸುಂದರವಾದ ವಿಷಯ ಇದು. ಅಕಾಲ್
ಆಹಾರದ ಕಾಲ ಇಲ್ಲ, ಆಹಾರದ ಕಾಲ ಇಲ್ಲದ ಸಮಯದಲ್ಲಿ, ಮತ್ತು ಅದೇಶವೇ ಆಹಾರ ತಗೊಳ್ಳುವಂತ ಕ್ಷೇತ್ರ ಇಲ್ಲ, ಆಹಾರ ತಗೊಳ್ಳುವಂತ ಜಾಗ ಇಲ್ಲ, ಅದಕ್ಕೆ ಅದೇಶ ಅಂತ ಹೇಳ್ತಾರೆ. अकाल में या आदेश में जिसे भिक्षा लेने की इच्छा नहीं होती, ಅವರಿಗೆ ಇಚ್ಛೆನೇ ಆಗುವುದಿಲ್ಲ. ರಾತ್ರಿ ಸಮಯದಲ್ಲಿ ಆಹಾರಕ್ಕೊಂದು ಸಮಯ ಇದೆ, ಸಾಮಾಯಿಕ ಸಮಯದಲ್ಲಿ, ಸ್ವಾಧ್ಯಾಯದ ಸಮಯದಲ್ಲಿ, ವ್ರತ ನಿಯಮದ ಪಾಲನೆ ಮಾಡ್ತಾ ಇರುವಂತಹ ಸಮಯದಲ್ಲಿ, ಅದಕ್ಕೆ ಅಕಾಲ ಅಂತ ಹೇಳಿದ್ರು. ಅಂತಹ ಸಮಯದಲ್ಲಿ ಅವರು ಆಹಾರಕ್ಕೆ ಹೋಗುವುದಿಲ್ಲ. ಆಮೇಲೆ ಆದೇಶ ಅಂತಂದ್ರೆ ಏನ, ಈಗ ನೀವು ಆಹಾರಕ್ಕೆ ಹೋಗ್ತಾ ಇದ್ದೀರಾ, ಆಹಾರಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ವಿರೋಧ ಆಗ್ತಾ ಇದೆ ನಿಮಗೆ, ಆಹಾರಕ್ಕೆ ಹೋಗ್ತಾ ಇರುವಾಗ ನಿಮಗೆ ಅಲ್ಲಿ ತೊಂದರೆ ಆಗ್ತಾ ಇದೆ, ಅಲ್ಲಿ ಬೇರೆ ಬೇರೆ ಜನಗಳು, ಬೇರೆ ಜನಾಂಗದವರು ಅವ್ರು ನಿಮಗೆ ಅಲ್ಲಿ ವಿಕಲ್ಪ ಮಾಡಬಹುದು, ತೊಂದರೆ ಮಾಡಬಹುದು, ಕಷ್ಟ ಕೊಡಬಹುದು ಅನ್ನೋಂತ ಆದೇಶ ಅಂತ ಹೇಳ್ತಾರೆ. ಅಂತ ಜಾಗದಲ್ಲಿ ಅವರು ಅಲ್ಲಿ ಆಹಾರ ತಗೊಳ್ಳಿಕ್ಕೆ ಇಷ್ಟ ಪಡುವುದಿಲ್ಲ. आवश्यकों की हानि को जो थोड़ा भी सहन नहीं करता, ಅವಶ್ಯಕ ಇದೆ ನಿಮಗೆ. ಫಾರ್ ಎಕ್ಸಾಂಪಲ್ ಇದೊಂದು ಪೆನ್ ಇದೆ, ಪೆನ್ಸಿಲ್ ಇದೆ, ಈ ಪೆನ್ಸಿಲ್ ನಿಮಗೆ ಅವಶ್ಯಕತೆ ಇದೆ, ಇದ್ರದ್ದು ಏನಾಯ್ತು, ಹಾನಿ ಆಯ್ತು. ಅವಶ್ಯಕೋं की हानि को जो थोड़ा भी सहन नहीं करता, ನಿಮ್ ಇಂಪಾರ್ಟೆಂಟ್ ಪೆನ್ ಇದು ಪಾಶ್ಚಾತ್ಯ, ನಿಮ್ ಜೇಬಲ್ಲಿರುವಂತಹ ಒಂದು ಪೆನ್ನು ನಿಮಗೆ ದಿನನಿತ್ಯ ನಿಯಮದ ಅವಶ್ಯಕವಾಗಿದೆ. ಆ ಪೆನ್ ನಿಮ್ಮಿಂದ ಕಳ್ಕೊಂಡ್ರೆ, ನೀವು ಯಾರಾದ್ರೂ ತಕ್ಕೊಂಡ್ರು ಅಥವಾ ಎಲ್ಲಾದ್ರೂ ಬಿತ್ತು, ಅವಾಗ ನಿಮಗೇನಾಗುತ್ತೆ, ಬೇಜಾರಾಗತ್ತೆ, ನೋವಾಗತ್ತೆ, ಮಾನಸಿಕ ವಿಕಲ್ಪ ಆಗತ್ತೆ. ಇವೆಲ್ಲವನ್ನು ಅವರು ಸಹನೆ ಮಾಡ್ತಿರ್ತಾರೆ. ಅವ್ರ ಹತ್ರ ಇರುವಂತ ವಸ್ತು ಅಥವಾ ಅವ್ರು ತಗೊಳ್ಳುವಂತ ವಸ್ತು, ಅವ್ರು ಸ್ವೀಕಾರ ಮಾಡುವಂತ ವಸ್ತು, ಅದನ್ನೇ ಯಾರಾದ್ರೂ ಎಕ್ಸಾಂಪಲ್ ಮತ್ತೊಂದು ಕೊಡ್ತೀನಿ ನಿಮಗೆ. ಈಗ ಆಹಾರ ತಗೊಳ್ತಾ ಇದ್ದಾರೆ, ಯಾವುದೋ ಒಂದು ವಸ್ತು ನೀವು ಆಹಾರ ಕೊಡ್ತಿದ್ದೀರಾ, ಆಹಾರ ಅದು ಬಹಳ ಒಳ್ಳೆ ರೀತಿಯಿಂದ ಅವರು ಶೋಧನೆ ಮಾಡಿಕೊಂಡು ತನ್ನ ಏಷನಾ ಸಮಿತಿಯ ಪಾಲನೆ ಮಾಡ್ತಾ ಮಾಡ್ತಾ ಆಹಾರ ಸ್ವೀಕಾರ ಮಾಡ್ತಿದ್ದಾರೆ. ಆಹಾರ ಸ್ವೀಕಾರ ಮಾಡ್ತಾ ಇರುವಾಗ ಯಾರಾದ್ರೂ ಒಬ್ರು ಬಂದ್ರು, ಸಂಪತ್ ಕುಮಾರ್ ಅಂತವ್ರು ಬಂದ್ರು ಅವ್ರೇನಂದ್ರು, ಇದನ್ನ ಕೊಡಬೇಡಿ, ಇದನ್ನ ತೆಗೆದಿಡಿ ಸೈಡಿಗೆ, ಇದನ್ನ ಕೊಡಿ. ಒಂದು ಸರ್ತಿ ಆಗ್ತಿರ್ತೈತಿ ನೋಡ್ರಿ, ಚೆನ್ನಾಗಿ ನೀರು ತಗೊಳ್ತಿರ್ತಾರ ಬೇಸಿಗೆಗಾಲದಲ್ಲಿ, ಚೆನ್ನಾಗಿ ನೀರು ತಗೊಳ್ತಾ ಇರುವಾಗ ಕೆಲವೊಬ್ರು ಅಮ್ಮ, ಜಯಂತಿ ಅಮ್ಮ ಅಂತವ್ರು ಬರ್ತಾರ, ಬರೀ ನೀರೇ ಕುಡಿಸ್ತೀರ ಏನ್ ನೀವು, ಅವರಿಗೆ ನೀರು ತೆಗೆದು ಸೈಡಿಗೆ ಇಡ್ರಿ ಕಡೆ. ಅವ್ರು ಬೇಕಾಗಿರುವಂತ ಅವ್ರ ಶರೀರಕ್ಕೆ ಯೋಗ್ಯವಾಗಿರುವಂತ ಆ ಆಹಾರ ಸ್ವೀಕಾರ ಮಾಡ್ತಾ ಇರುವಾಗ ನಿಮ್ಮ ಭಾವನೆ ಕೆಟ್ಟದಿಲ್ಲ, ನಿಮ್ ಭಾವನೆ ಒಳ್ಳೇದೇ ಇದೆ. ನಿಮ್ ಭಾವನೆ ಒಳ್ಳೇದಿರುವಾಗ ನೀವೇನ್ ಮಾಡ್ತೀರ ಅಂತಂದ್ರೆ, ನೀರ್ ಬೇಡ ಅನ್ನ ಕುಡಿ, ಬರೀ ನೀರು ಕುಡಿಸ್ತೀರಿ, ನೀರು ಕುಡಿದು ಹೊಟ್ಟೆ ತುಂಬಿಕೊಳ್ತಾರ ಅವರು. ನೀರು ಬೇಡ ಅನ್ನ ಕುಡಿ, ಚಪಾತಿ ಕುಡಿ, ರೊಟ್ಟಿ ಕುಡಿ ಅಂತ ಆ ಅವಶ್ಯಕವಾಗಿರುವಂತ ಆ ವಸ್ತುವನ್ನು ನಾವು ತೆಗೆದೇನ್ ಮಾಡಿದ್ವಿ, ಸೈಡ್ಗೆ ಇಟ್ವಿ. ಅದು ಸೈಡ್ಗೆ ಇಟ್ಟಿದ್ರು ಸಹ ಅವರಿಗೆ ನೋವು, ಅದನ್ನೆಲ್ಲ ಏನ್ ಮಾಡ್ತಿರ್ತಾರ, ಸಹನೆ ಮಾಡ್ತಿರ್ತಾರ. जो स्वाध्याय और ध्यान भावना में तत्पर रहता है, ಸ್ವಾಧ್ಯಾಯ ಮತ್ತು ಧ್ಯಾನ ಭಾವನೆಯಲ್ಲಿ ಅವರು ತತ್ಪರರಾಗಿರ್ತಾರೆ. जिसने बहुत बार स्वकृत और परकृत अनशन व अवमदौर्य तब किया है. ಅವರು ಸ್ವಕೃತ ಮತ್ತು ಪರಕೃತ ಏನ್ ಮಾಡಿದ್ದಾರೆ, ಅವರು ಅನುಶನ ಮತ್ತು ಅವಮೌದರ್ಯ ಅನ್ನುವಂತ ಈ ತಪಗಳನ್ನ ಮಾಡಿರುತ್ತಾರೆ. जो निरस आहार को लेता है, ರಸ ಸಹಿತ ಇಲ್ಲ, ನಿರಸ, ಉಪ್ಪಿಲ್ಲ, ತುಪ್ಪ ಇಲ್ಲ, ಎಣ್ಣೆ ಇಲ್ಲ, ಮೊಸರು ಇಲ್ಲ, ಹಾಲಿಲ್ಲ, ಹುಳಿ ಇಲ್ಲ, ಬೆಲ್ಲ ಇಲ್ಲ, ಸಕ್ಕರೆ ಇಲ್ಲ, ಬರೇ ನೀರಿನಲ್ಲಿ ಬಾಯ್ಲ್ ಮಾಡಿರೋದು, ಬರೇ ನೀರಿನಲ್ಲಿ ಬಾಯ್ಲ್ ಮಾಡಿರುವಂಥದ್ದು, ನೀರಿನಲ್ಲಿ ಬರೀ ಕುದಿಸಿರುವಂಥದ್ದು ಅಂತ ನಿರಸ ಆಹಾರವನ್ನು ಅವ್ರು ಏನ್ ಮಾಡ್ತಿರ್ತಾರ, ಸ್ವೀಕಾರ ಮಾಡ್ತಿರ್ತಾರೆ. ಅತ್ಯಂತ ಗರಂ भांड में गिरी हुई जल की कतिपय बूंदों के समान जिसका गला सूख गया है. ಬಹಳ ಸುಂದರವಾದ ಉದಾಹರಣೆ ಕೊಟ್ಟರೆ, ಹಂಚಿಟ್ಟಿದ್ರ ಒಲೆ ಮೇಲೆ, ನಮ್ ಜೋಳದ ರೊಟ್ಟಿ ಮಾಡ್ತಾ ಇರುವಾಗ ಅದಕ್ಕೆ ಜಿಗುಟ ಅಂತ ಹಾಕ್ತಾರೆ, ಹಿಟ್ಟು ಕಲಸುವಾಗ ಜಿಗುಟು ಅಂತ ಹಾಕ್ತಾರೆ. ಹಂಚು ಒಲೆ ಮೇಲೆ ಇಟ್ಟು, ಹಂಚು ಗ್ಯಾಸ್ ಮೇಲೆ ಇಟ್ಟು ಫುಲ್ಲು ಹಂಚು ಕಾದಿರುತ್ತೆ, ಅದು ಬಿಸಿ ಬಿಸಿಯಾಗಿರುತ್ತೆ ಹಂಚದು.
ಆ ಸಂದರ್ಭದಲ್ಲಿ ಆ ಹಂಚಿನಲ್ಲಿ ನೀರು ಹಾಕಿದಾಗ ಯಾವ ರೀತಿ ಆಗತ್ತೆ ಅದು ನೀರು ಕುಣಿತಾ ಇರುತ್ತೆ, ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲಿ ಅದು ಹಂಚ ಮೇಲೆ ನೀರದು ಹಂಚು ಹಿಡ್ಕೊಳ್ಳಲ್ಲ, ಆ ಹಂಚು ಸ್ವೀಕಾರ ಮಾಡಲ್ಲ ನೀರನ್ನು ತಕ್ಷಣ, ಅದು ನೀರಲ್ಲಿ ಇದ್ರಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಕುದಿತಾ ಇರುತ್ತೆ. ಆ ತರ ಅವರು ಗಂಟಲು ಏನಾಗಿದೆ, ಒಣಗಿ ಹೋಗಿದೆ. ಯಾರ್ದು? ಮುನಿಗಳದು. ಆ ಮುನಿಗಳ ಗಂಟಲು ಒಣಗಿ ಹೋಗಿದೆ. ಆ ಒಣಗಿರುವಂತ ಆ ಗಂಟಲ್ಲಿ ನೀರು ಹಾಕಿದಾಗ ಆ ರೀತಿ ಆಗತ್ತೆ ಅಂತ ಹೇಳ್ತಾರೆ ಅವರು. ಸುಗಯ ಹೇ और शुद्ध वेदना की उदीरना होने पर भी जो भिक्षा लाभ की अपेक्षा उसके अलाभ को अधिक गुणकारी मानता है. इन भिक्षा ಆಹಾರದ ಲಾಭ, ಮುನಿಗಳು ಆಹಾರಕ್ಕೆ ಹೋಗ್ತಾ ಇರುವಾಗ ನನಗೆ ಇವತ್ತು ಆಹಾರ ಸಿಗಲಿ, ನನಗೆ ಇವತ್ತು ಆಹಾರದಲ್ಲಿ ಈ ವಸ್ತು ಸಿಗಲಿ, ನನಗೆ ಆಹಾರದಾಗ ಈ ವಸ್ತು ಇವತ್ತು ಮಾಡಲಿ ಅನ್ನೋಂತ ಭಾವನೆ ಇಟ್ಕೊಂಡ್ರಲ್ಲ ಅವರು. ಈ ಮುದ್ರೆ ಹಿಡ್ಕೊಂಡು ಹೋಗ್ತಾ ಇರುವಾಗ ನಿಯಮಗಳನ್ನ ಹಿಡ್ಕೊಂಡಿರ್ತಾರೆ, ನಿಯಮಗಳನ್ನ ತಗೊಂಡಿರ್ತಾರೆ. ವೃತ್ತಿ ಪರಿಸಂಖ್ಯಾತಪ ಅಂತ ಹೇಳ್ತಾರೆ. ನನಗೆ ಲಾಭ ಸಿಗಲಿ ಅಂತ ಹೋಗಲ್ಲ ಅವರು. ನನಗೆ ಇವತ್ತದು ಆಹಾರ ಕೂಡ ಏನಾಗಲಿ, ಅಲಾಭ ಆಗಲಿ, ನನಗೆ ಇವತ್ತಿನ ಆಹಾರ ಕೂಡ ನನಗೆ ಸಿಗದೇ ಇರಲಿ ಅನ್ನೋಂತ ಭಾವನೆ ಇಟ್ಕೊಂಡು ಮುದ್ರೆ ಹಿಡ್ಕೊಂಡು ಹೋಗ್ತಿರ್ತಾರ. ಅಂತ ಗುಣಕಾರಿ ಅವರ ಮಾನ್ತಾ ಹೇ उसका शुभाजन्य बाधा का चिंतन नहीं है. ನನಗೆ ಇದು ಬಾಧೆ ಆಗ್ತಾ ಇದೆ, ನನಗೆ ನೋವು ಆಗ್ತಾ ಇದೆ, ನನಗೆ ಹಸು ಆಗ್ತಾ ಇದೆ, ನನಗೆ ಕಷ್ಟ ಆಗ್ತಾ ಇದೆ, ನನಗೆ ಹೊಟ್ಟೆ ನೋವು ಆಗ್ತಾ ಇದೆ, ಯಾವುದೇ ಅವರಿಗೆ ಬಾಧೆ ಅದರ ನೋವು ಅವರಿಗೆ ಇರುವುದಿಲ್ಲ. ಶುದ್ಧಾ ಪರಿಚಯ ಜಯ ಹೇ. ಅವಾಗ ಏನಿದೆ ಅವರಿಗೆ? ಶುದ್ಧಾ ಪರಿಚಯ ಜಯ ಅನ್ನೋದು ಪ್ರಥಮ ಪರಿಚಯ ಅಂತ ಹೇಳ್ತಾರೆ ಇಲ್ಲಿ. क्षुधा पर विजय खाने से नहीं त्यागने से होती है. ನೋಡ್ರಿ ಎಂತ ವಿಷಯ ಹೇಳಿದ್ರಿ ಇಲ್ಲಿ. क्षुधा पर विजय खाने से नहीं त्यागने से होती है. क्षुधा ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕಾದ್ರೆ ಊಟ ಮಾಡಿದ ನಂತರ ಅಲ್ಲ, ಆಹಾರ ಮಾಡಿದ ನಂತರ ಅಲ್ಲ, ಆ ಆಹಾರವನ್ನು ಸಹ ತ್ಯಾಗ ಮಾಡಿದ ನಂತರ ನಿಮಗೆ ಏನಾಗುತ್ತೆ? ಗೆಲುವು ಪ್ರಾಪ್ತಿಯಾಗುತ್ತದೆ. ಅದರ ಮೇಲೆ ಶುದ್ಧಾ ಮೇಲೆ, ಹಸಿವಿನ ಮೇಲೆ ಗೆಲುವು ಯಾವಾಗ ಸಿಗತ್ತೆ ಹೇಳಿ? ತಿಂದ ನಂತರ ಅಲ್ಲ, ಅದನ್ನು ತ್ಯಾಗ ಮಾಡಿದ ನಂತರ ಅಂತ ಹೇಳ್ತಾರೆ ಇಲ್ಲಿ. क्षुधा की वेदना होने पर भी हे आत्मन तू व्याकुलित मत होना, क्योंकि संसार में ऐसा कोई द्रव्य नहीं है जिसका तूने सेवन नहीं किया हो. ಬಹಳ ಸುಂದರವಾದ ಮಾತಾಡ್ತಾರೆ. क्षुधा की वेदना होने पर, ನಿಮಗೆ ಹಸುವಿನ ವೇದನೆ ಆಗ್ತಾ ಇರುವಾಗ ಸಹ ಹೇ ಆತ್ಮನ್ ತೂ ವ್ಯಾಕುಲಿತ್ ಮತ್ ಹೋ, ನಿನಗೆ ಏನದು ಹಸುವಾದಾಗ ವ್ಯಾಕುಲಿತ ಆಗ್ಲಿಕ್ಕೆ ಹೋಗಬೇಡ, ಹಸು ಅಂತ ಅನ್ಲಿಕ್ಕೆ ಹೋಗಬೇಡ, ಮನಸ್ಸಿನ ಪರಿಣಾಮ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ಮತ್ ಹೋನ ಕ್ಯೋಂಕಿ, ಯಾಕಂತಂದ್ರೆ ಸಂಸಾರ ಮೇ ಐಸಾ ಕೋಯಿ ದ್ರವ್ಯ ನಹಿ ಹೇ, ಈ ಸಂಸಾರದಲ್ಲಿ ಇಂಥ ಯಾವುದೂ ದ್ರವ್ಯ ಉಳಿದಿಲ್ಲ. ಕಿ ಜಿಸ್ಕಾ ತೂನೆ ಸೇವನ್ ನಹಿ ಕಿಯಾ ಹೋ, ಆ ದ್ರವ್ಯದ ನೀನು ಸೇವನೆ ಮಾಡಿಲ್ಲ ಅನ್ನುವಂತ ಯಾವುದೂ ದ್ರವ್ಯ ಸಂಸಾರದಲ್ಲಿ ಉಳಿದಿಲ್ಲ, ಬಾಕಿ ಇಲ್ಲ. ಎಲ್ಲಾ ದ್ರವ್ಯಗಳನ್ನ ಸೇವನೆ ಮಾಡಿದೆ ನೀನು. ಸಂಸಾರ ಮೇ ಮುಮುಕ್ಷು ಕಮ್ ಬುಭುಕ್ಷು ಅಧಿಕ ಹೇ. ಈ ಸಂಸಾರದಲ್ಲಿ ಇವಾಗ ನಡೀತಾ ಇರೋದೇನಂತಂದ್ರೆ ಮುಮುಕ್ಷುಗಳು ಕಡಿಮೆ ಇದ್ದಾರೆ ಮತ್ತು ಬುಭುಕ್ಷುಗಳು ಜಾಸ್ತಿ ಇದ್ದಾರೆ. ಬುಭುಕ್ಷ ಅಂದ್ರೆ ಏನ್ ಹೇಳಿ? ನೀವೆಲ್ಲ ಏನ್ ಮಾಡ್ತಿದ್ದೀರಾ ಜೀವನದಲ್ಲಿ, ನೀವೇನ್ ಜೀವನದಲ್ಲಿ ಕಷ್ಟ ಪಡ್ತಿದ್ದೀರಾ, ಏನ್ ಸಂಪಾದನೆ ಮಾಡ್ತಿದ್ದೀರಾ, ಏನ್ ಕೆಲಸಕ್ಕೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಏನ್ ಕ್ರಿಯೆಗಳು ಮಾಡ್ತೀರಾ, ಏನ್ ಆಚರಣೆಗಳು ಮಾಡ್ತಿದ್ದೀರಾ, ಇವೆಲ್ಲ ಈ ಸಂಸಾರದಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಮುಮುಕ್ಷುಗಳು ಕಡಿಮೆ ಇದ್ದಾರೆ. ಮುಮುಕ್ಷು ಅಂದ್ರೆ ಮೋಕ್ಷ ಮಾರ್ಗಿಗಳು ಕಡಿಮೆ ಇದ್ದಾರೆ, ಬುಭುಕ್ಷು ಜಾಸ್ತಿ ಇದ್ದಾರೆ. ಬರೀ ತಿನ್ನೋದು ಅನ್ನೋದಕ್ಕೋಸ್ಕರನೇ ಪ್ರಯತ್ನ ಪಡ್ತಿದ್ದಾರೆ. ನೀವೆಲ್ಲ ಇದೆಲ್ಲ ಮಾಡ್ತಿದ್ರೆ, ಎಲ್ಲ ಕ್ರಿಯೆಗಳೆಲ್ಲ ಮಾಡ್ತಿದ್ದೀವಿ. ಇದೇನಕ್ಕೆ? ಇಷ್ಟಿರುವಂತ ಹೊಟ್ಟೆಗೋಸ್ಕರ ನೋಡಿ, ಇಷ್ಟಿರುವಂತ ಈ ಹೊಟ್ಟೆಗೋಸ್ಕರ ನಾವೆಲ್ಲ ಇದೆಲ್ಲ ಬೆಳಗ್ಗೆ ಒಮ್ಮೆ ಎದ್ದಿವಿ ಅಂದ್ರೆ ರಾತ್ರಿ ಮಲಗೋ ತನಕ, ಮಲಗೋದು ನಿದ್ದೆ ಸಮಾಧಾನ ನಿದ್ದೆ ಅಲ್ಲ, ಅದರಲ್ಲಿ ಕೂಡ ಅರ್ಥ ಹೋದ್ರೆ ನಾಳೆ ಬೆಳಗ್ಗೆ ಏನ್ ಮಾಡ್ಬೇಕು, ನಾಳೆ ಎಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಏನೇನ್ ಮಾಡ್ಬೇಕ ಅನ್ನುವಂತ ಚಿಂತನೆಯಲ್ಲೇ ನಾವು ಜೀವನ ಕಳೀತಾ ಇದ್ದೀವಿ. ಎದಕ್ಕೋಸ್ಕರ? ತಿನ್ನೋಗೋಸ್ಕರ. ಬುಭುಕ್ಷು ಅಂತ ಹೇಳ್ತಾರೆ ಅವರಿಗೆ. ಬುಭುಕ್ಷು घर में रहते हैं, मुमुक्षु मंदिर, धर्मशाला, पर्वतों, कोठरों और गुफाओं में रहते हैं. ಮುಮುಕ್ಷುಗಳು ಎಲ್ಲಿರ್ತಾರ? ಮಂದಿರದಲ್ಲಿ ಇರ್ತಾರ, ಧರ್ಮಶಾಲೆಯಲ್ಲಿ ಇರ್ತಾರ, ಆಮೇಲೆ
पर्वतಗಳಲ್ಲಿ ಇರ್ತಾರ, कोठरों में रहते हैं, गुफाओं में रहते हैं. कोठरो ಅಂತಂದ್ರೆ ಮರದ ಬುಡದಲ್ಲಿ ಮನೆ ತರ ಇರುತ್ತೆ ನೋಡ್ರಿ, ಒಂದು ಓಪನ್ ಅದರಲ್ಲಿ ಹೋಗಿ ಕೂತಿರ್ತಾರ. ಅಂದ್ರೆ ಗುಫಾದಲ್ಲಿ ಅಂದ್ರೆ ಗುಹೆಯಲ್ಲಿ ಹೋಗಿ ಕೂತ್ಕೊಂಡಿರ್ತಾರ. ಆ ರೀತಿ ಮುಮುಕ್ಷುಗಳು ಇರ್ತಾರ. ಮತ್ತು ಬುಭುಕ್ಷುಗಳು ಎಲ್ಲಿರ್ತಾರ? ಮನೆಯಲ್ಲೇ ಕೂತಿರ್ತಾರ. ಎಲ್ಲಿ ಕೂತಿರ್ತಾರ ಪಾರ್ಶ್ವ ಅಂದ್ರೆ ಮನೆಯಲ್ಲಿ. ರಿಟೈರ್ಡ್ ಆಗಿದೆ, ಇದು ಮನೆ ಬಿಡ್ರಿ ಸಾಕು. ಮನೆಯಲ್ಲಿ ಕೂತವರೆಲ್ಲ ಬುಭುಕ್ಷುಗಳ. ಮುಮುಕ್ಷು ಆಗೋದಿದೆ, ಬುಭುಕ್ಷು ಆಗೋದಿದೆ. ಹೇಳ್ರಿ, ಹೇಳೋದು ಬಹಳ ಈಸಿ ಇದೆ. ಬುಭುಕ್ಷು ಇಲ್ಲ ಮುಮುಕ್ಷು ಅಂತ ಹೇಳೋದು ಬಹಳ ಈಸಿ ಇದೆ, ಅದ್ರ ಮಾಡೋದೆಲ್ಲ ಅದನ್ನೇ ಮಾಡ್ತಿದೀವಿ. ಹಾ, संसार में साधु कम स्वाधु अधिक है. संसार में साधु कम स्वाधु अधिक है. ಈ ಸಂಸಾರದಲ್ಲಿ ಸಾಧುಗಳು ಬಹಳ ಕಡಿಮೆ ಇದ್ದಾರೆ ಈಗ. ಆದ್ರೆ ಸ್ವಾಧುಗಳು, ಸಂಧಿ ಸಾಧುಗಳು ಅಂತ ಹೇಳ್ತಾರೆ ನೋಡಿ ಅವರಿಗೆ. ಸಂಧಿ ಸಾಧಕರು ಕಾಯ್ತಿರ್ತಾರೆ ಅವರು. ತಮ್ಮ ಲಾಭ ಎಲ್ಲಿದೆ ಅದನ್ನಷ್ಟೇ ನೋಡ್ತಿರ್ತಾರೆ ಅವರು. ತನ್ನ ಲಾಭ ಎಲ್ಲಿದೆ, ಅದು ಯಾವುದೋ ಆತ್ಮ ಲಾಭ ಅಲ್ಲ, ಹೆಸರಿನ ಲಾಭ, ಶರೀರ ಲಾಭ ಆದಿ ಇಂಥದ್ರ ಅಷ್ಟೇ ಕಾಯ್ತಿರ್ತಾರೆ ಅವರು. ಅವರಿಗೆ ಸ್ವಾಧು ಅಂತ ಹೇಳಿದ್ರು. ಜೋ ಖಾನೆ ಕೆ ಲಿಯೇ ಜಿಯೇ ವಹ ಸ್ವಾಧು ಹೈ, और जो जीने के लिए खाए वह साधु है. ಯಾರು ತಿನ್ನೋದಕ್ಕೋಸ್ಕರ ಬದುಕ್ತಾ ಇದಾರ ಅವರು ಸ್ವಾಧು ಇದ್ದಾರೆ. ಬರೀ ಸ್ವಾದ ನೋಡ್ತಿರ್ತಾರ ಅವರು. ಯಾರು ತಿನ್ನೋದಕ್ಕೋಸ್ಕರ ಬದುಕ್ತಾ ಇದಾರ ಅವರು ಸ್ವಾದಗೋಸ್ಕರ ಬದುಕ್ತಾ ಇದಾರ. ಮತ್ತೆ ಯಾರು ಬದುಕೋದಕ್ಕೋಸ್ಕರ ತಿಂತಾ ಇದಾರ ಅವ್ರಿಗೆ ಸಾಧು ಅಂತ ಹೇಳಿದಾರ. ಸಾಧು ಆಗೋದ ಸ್ವಾಧು ಆಗೋದ ನೋಡ್ರಿ, ಬರೀ ಹೇಳೋದಷ್ಟೇ ಅಲ್ಲ. जो संसार में अनाज के कीड़ा बनकर जीते हैं वे सदा पीड़ा का अनुभव करते हैं. ಯಾರು ಈ ಸಂಸಾರದಲ್ಲಿ ಅನಾಜ್ ಕೆ ಕೀಡೆ ಬನ್ಕರ್, ಅನ್ನದಾಗಿನ ಹುಳ ಆಗ್ಬಿಟ್ಟಾರ ನೋಡ್ರಿ. ಅನ್ನ ಒಳಗಿನ ಹುಳಗಳಾಗ್ಬಿಟ್ಟಾರ. ಯಾರು ಸಂಸಾರದಲ್ಲಿ ಅನ್ನ ಒಳಗಡೆ ಹುಳ ಆಗ್ಬಿಟ್ಟಾರ, ಅನ್ನನ ಹುಳಗಳಾಗ್ಬಿಟ್ಟಾರ. ಓ ಸದಾ ಪೀಡಾ ಕಾ ಅನುಭವ ಕರ್ತೆ ಹೈ. ಹಶು 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 ಹಶು. ಬೆಳಗ್ಗೆ ಎದ್ರೆ ತಿಂಡಿ ಊಟ, ಸಂಜೆ ಮಧ್ಯಾಹ್ನ ಆದ್ರೆ ಮತ್ತೆ ತಿಂಡಿ, ಮತ್ತೆ ಊಟ, ಅನ್ನ ಸಾಂಬಾರು ಏನು ಹೇಳ್ತಾರೆ. ನಿನ್ನೆ ಹೇಳ್ತಿರಲ್ಲ, ಇಲ್ಲಿಂದ ಹೋಗಿ ಮತ್ತೆ ಅದನ್ನೆಲ್ಲ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದು ಬೇಕು, ಇದು ಬೇಕೆಲ್ಲ. ಇದೆಲ್ಲ ಏನೇ ಸ್ವಾಧು, ಸ್ವಾದಗೋಸ್ಕರ ನಾವು ತಿನ್ನೋದಕ್ಕೋಸ್ಕರ ಬದುಕ್ತಾ ಇದ್ದೀವಿ. ಬದುಕೋದಕ್ಕೋಸ್ಕರ ತಿಂತಿಲ್ಲ. ಮತ್ತೆ ಬದುಕೋದಕ್ಕೋಸ್ಕರ ತಿನ್ನೋರು ಯಾರು? ಇನ್ ತಿನ್ನೋದಕ್ಕೋಸ್ಕರ ಬದುಕೋರು ಪ್ರತಿ ಸಲ ವೇದನೆಯ ಅನುಭವ ಮಾಡ್ತಿರ್ತಾರೆ. ಪ್ರತಿ ಸಲ ಪೀಡಾ ಕಾ ಅನುಭವ करता रहता है. ನೋವಿನ ಅನುಭವ ಅವರಿಗೆ ಆಗ್ತಾ ಇರುತ್ತೆ. ಯಾರಿಗೆ? ತಿನ್ನೋದಕ್ಕೋಸ್ಕರ ಬದುಕ್ತಾ ಇರೋರಿಗೆ. धर्म ध्यान के खातिर आहार छोड़ देते हैं, परंतु आहार के खातिर धर्म ध्यान नहीं छोड़ते. भजन के निमित्त भोजन छोड़ देते हैं, परंतु भोजन के निमित्त भजन नहीं छोड़ते. ಸುಂದರವಾದ ಮಾತು ಹೇಳ್ತಾರೆ ಇಲ್ಲಿ. ಏನಂತಂದ್ರ ಧರ್ಮ ಧ್ಯಾನಕ್ಕೆ ಖಾತೀರ್ ಆಹಾರ छोड़ देते हैं. ಧರ್ಮ ಧ್ಯಾನ ಮಾಡಬೇಕಾದ್ರೆ ಆಹಾರವನ್ನು ಬಿಟ್ಬಿಡ್ತಾರೆ, ತ್ಯಾಗ ಮಾಡಿಬಿಡ್ತಾರೆ. ಪರಂತು ಆಹಾರ ಕೆ ಖಾತೀರ್ ಧರ್ಮ ಧ್ಯಾನ नहीं छोड़ते. ಆಹಾರದಗೋಸ್ಕರ ಧರ್ಮ ಧ್ಯಾನ ಅವರು ಬಿಡುವುದಿಲ್ಲ. ಭಜನ ಕೆ ನಿಮಿತ್ತ ಭೋಜನ छोड़ देते हैं. ಭಗವಂತನ ಭಜನ, ಕೀರ್ತನ, ಸ್ತುತಿ, ಸ್ತೋತ್ರ ಹೇಳ್ತಾ ಇರುವಾಗ ಆ ಭೋಜನವನ್ನು ಬಿಟ್ಬಿಡ್ತಾರೆ. ಆದ್ರೆ ಭೋಜನದಗೋಸ್ಕರ ಭಜನ ಬಿಡುವುದಿಲ್ಲ. ನೋಡ್ರಿ, ಯೋಚನೆ ಮಾಡ್ರಿ, ಏನ್ ಮಾಡೋದು? ಏನ್ ಮಾಡೋದು? भोजन के लिए हम पत्नी के पीछे पीछे जा सकते हैं, है ना संतोष जी? भोजन के लिए हम पत्नी के पीछे पीछे जा सकते हैं, लेकिन ಬಹಳ ಸುಂದರವಾದ ವಿಷಯ ನಡೆದಿದೆ. ಬಂದೆ ನಿಮಗೋಸ್ಕರನೇ ಇಟ್ಟಿದ್ದೀವಿ ನೋಡ್ರಿ ನಾವು ಲಾಸ್ಟಿಗೆ ಇನ್ನೊಂದ ಬಹಳ ಸುಂದರವಾದ ವಿಷಯ ಇಲ್ಲಿ. शुद्धा परिचय क्या है, यह किसके होता है, इस पर कैसे विजय प्राप्त करते हैं ಅನ್ನುವಂತ ಉದ್ಧಾನಿಕ ಪ್ರಶ್ನೆ ಇದು. ಅದಕ್ಕೆ ಸಮಾಧಾನದಲ್ಲಿ ದೋಹ ಹೇಳ್ತಾರ, मोक्ष मार्ग पर चलने वाला हर बाधा सहता है, शुद्धा परिश अति सतावे फिर भी चुप ही रहता है, कभी आहार पूरा मिल जाए कभी मिले आधा,
समता से सब सह लेते हैं ये परिचय बाधा। रूखा सूखा निरस भोजन कब कैसा मिलता, आवश्यक का पालन करते किस कैसी निर्मलता। कर्म निर्जरा करने हैं तो सब कुछ सह जाते, क्षुधा परिश सहने वाले मुक्तिपुर जाते। ಪ್ರಶ್ನೆ ಏನಿದೆ ಅಂತಂದ್ರೆ ಕ್ಷುಧಾ ಪರಿಚಯ क्या है, क्षुधा ಪರಿಚಯ ಅಂದ್ರೆ ಏನು, यह किसके होता है, ಇದು ಯಾರು ಪಾಲನೆ ಮಾಡಬಹುದು, ಇದನ್ನ ಯಾರು ಪಾಲನೆ ಮಾಡಬಹುದು, इस पर कैसे विजय प्राप्त करते हैं, ಮತ್ತು ಈ ಕ್ಷುಧಾ ಪರಿಚಯದ ಮೇಲೆ ಹೇಗೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬಹುದು ಅನ್ನೋಂತ ಇಲ್ಲಿ ಪ್ರಶ್ನೆ ಇಟ್ಟಾಗ ಅದಕ್ಕೆ ಸಮಾಧಾನ ರೂಪದಲ್ಲಿ ಹೇಳ್ತಾರೆ, ಮೋಕ್ಷ ಮಾರ್ಗ ಪರ ಚಲನೆ ವಾಲ ಹರ ಬಾಧಾ ಸಹತಾ. ಮೋಕ್ಷ ಮಾರ್ಗದ ಮೇಲೆ ನಡೀತಾ ಇರುವಂತ ಆ ಜೀವ ಆ ಪುರುಷ ಎಲ್ಲ ಪ್ರಕಾರದ ಬಾಧೆಗಳನ್ನ ಅವ್ರು ಏನ್ ಮಾಡ್ತಿರ್ತಾರ, ಸಹನ ಮಾಡ್ಕೊಳ್ತಿರ್ತಾರ. ಕ್ಷುಧಾ ಪರಿಚಯ ಅತಿ ಸತಾವೆ, ಎಲ್ಲರಿಗಿಂತ ಜಾಸ್ತಿ ನೋವಾಗೋದು ಯಾವುದು, ಕ್ಷುಧಾ ಪರಿಚಯ. 9 ಗಂಟೆ ಆಯ್ತಾರೆ ನಮ್ದು ಗಡಿಯಾರ ಕಡೆ ದೃಷ್ಟಿ ಹೋಗ್ಬಿಡುತ್ತೆ, 9:15 ಆದ್ರೆ ಇನ್ನು ಯಾಕೆ ಕಮಂಡಲು ಖಾಲಿ ಆಗಿಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ, 9:15 ಆಯ್ತಂದ್ರೆ ಇನ್ನು ನೀರ್ ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ಆಗಿಬಿಡುತ್ತೆ, 9:15 ದಾಟಿ ಹೋಯ್ತಂದ್ರೆ ನಮ್ ಟೆಂಪರೇಚರ್ ಹೈ ಲೆವೆಲ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ ಟೆಂಪರೇಚರ್ ಏನಾಗುತ್ತೆ ಅವಾಗ, ಹೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೂ ಯಾಕೆ ನೀರು ಬರ್ತಿಲ್ಲ ಇನ್ನೂ ಯಾಕೆ ನೀರು ಬರ್ತಿಲ್ಲ ಅಂತ. ಇದು ಇವಾಗಿನ ಕಾಲದ ಪರಿಸ್ಥಿತಿ. ಆದರೆ ಶೋಧಾ ವೇದನೆ ಸಹನೆ ಮಾಡುವಂತವರು ಮೋಕ್ಷ ಮಾರ್ಗದ ಮೇಲೆ ನಡೀತಾ ಇರುವಂತ ಆ ಸಾಧುಗಳು, ಅವರು ಎಲ್ಲಾ ಪ್ರಕಾರದ ಬಾಧೆಗಳನ್ನ ಎಲ್ಲಾ ಪ್ರಕಾರದ ನೋವುಗಳನ್ನ ಅವ್ರು ಏನ್ ಮಾಡ್ತಿರ್ತಾರ, ಸಹಿಸಿಕೊಳ್ತಿರ್ತಾರೆ. ಶುಧಾ ಪರಿಚಯ ಅತಿ ಸತಾವೆ. ಈ ಶುಧಾ ವೇದನೆ ಇದೆಯಲ್ಲ, ಇದು ವೇದನೆ ಬಹಳಷ್ಟು ನೋವು ಕೊಡ್ತಾ ಇರುತ್ತೆ. ಇದು ಫಿರ್ಬಿ ಚುಪ್ ರಹತಾ ಹೈ, ಆದ್ರೂ ಸಹ ಏನ್ ಮಾಡ್ತಿರ್ತಾರ, ಅವರು ಶಾಂತವಾಗಿ ಅದನ್ನ ಸಹನೆ ಮಾಡ್ತಿರ್ತಾರ ಅಂತ ಹೇಳ್ತಾರೆ ಇಲ್ಲಿ. ಕಭಿ ಆಹಾರ ಪೂರಾ ಮಿಲ್ ಜಾಯೆ ಕಭಿ ಮಿಲೆ ಆದಾ. ನೋಡ್ರಿ, ಒಂದೊಂದ್ ಸರ್ತಿ ಆಹಾರ ಪೂರ್ಣ ನಿರಂತರವಾಗಿ ಆಹಾರ ಆಗತ್ತೆ, ಒಂದೊಂದ್ ಸರ್ತಿ ಅರ್ಧದಲ್ಲೇ ಅಂತರ ಆಗಿಬಿಡತ್ತೆ. ಈ ರೀತಿ ಸಮತಾಸೆ ಸಬ್ ಸಹಲೇತೆ, ಸಮತಾ ಪೂರ್ವಕ ಏನ್ ಮಾಡ್ತಿರ್ತಾರ, ಅದನ್ನ ಎಲ್ಲಾ ಸಹನೆ ಮಾಡ್ಕೊಳ್ತಿರ್ತಾರ. ಏ ಪರಿಚಯ ಬಾಧಾ, ಈ ಪರಿಚಯ ಬಾಧೆ ಅನ್ನೋರು ಏನ್ ಮಾಡ್ತಿರ್ತಾರ, ಸಮತಾ ಪೂರ್ವಕ ಅದನ್ನ ಸಹನೆ ಮಾಡ್ತಿರ್ತಾರ. ಸಮತಾ ಅಂದ್ರೆ ಯಾರು ಇದರ ನಿಮ್ಮ ಮಗಳದಾಗ ಯಾರಾದ್ರ, ಸಮತಾ ಅಂದ್ರೆ ಏನು, ಸಹನೆ, ಸಹನ ಮಾಡೋದು ಸಮತಾ ಅಂತ ಹೇಳ್ತಾರ. ಅಲ್ಲಿ ನಿಮಗೆ ಲಾಭ ಆಗಲಿ ಅಲಾಭ ಆಗಲಿ, ಲಾಭ ಆದಾಗ ಅವರು ಹರ್ಷ ಆಗಲ್ಲ, ಮತ್ತು ಅಲಾಭ ಆದಾಗ ದುಃಖಿ ಆಗಲ್ಲ. ಅವೆಲ್ಲವನ್ನು ಸಮಾನವಾಗಿ ಅದನ್ನ ಸಹಿಸ್ಕೊತ ಹೋಗ್ತಿರ್ತಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ ರೂಖಾ ಸೂಖಾ ನಿರಸ ಭೋಜನ ಕಬ ಕೈಸಾ ಮಿಲ್ತಾ. ರೂಖಾ ಸೂಖಾ ನಿರಸ ಭೋಜನ ಅಥವಾ ರಸ ಅಂದ್ರೆ ರಸ ಸಹಿತ ಭೋಜನ ಇರಲಿ ಅಥವಾ ನಿರಸ ಭೋಜನ ಇರಲಿ, ಅದೆಂತ ಸಿಗತ್ತೆ ಅಂತ ಅವ್ರು ಏನ್ ಮಾಡ್ತಿರ್ತಾರ, ಸ್ವೀಕಾರ ಮಾಡ್ತಿರ್ತಾರೆ. ಯಾವ್ದು ಸಿಗತ್ತೆ, ಹೇಗೆ ಸಿಗತ್ತೆ ಯಾವತ್ತೂ ಗೊತ್ತಿರಲ್ಲ. ಅವಶ್ಯಕ ಪಾಲನೆ ಕರ್ತೆ ಕೈಸಿ ನಿರ್ಮಲತಾ. ಮತ್ತು ಅವಶ್ಯಕದ ಪಾಲನೆ, ಅವ್ರದ್ದು ಅವಶ್ಯಕ 6 ಕ್ರಿಯೆಗಳಿರ್ತಾವ. ನಿಮಗೆ 6 ಅವಶ್ಯಕ ಕ್ರಿಯೆಗಳಿದಾವ, ಹಾಗೆ ಮುನಿಗಳಿಗೂ ಕೂಡ 6 ಅವಶ್ಯಕ ಕ್ರಿಯೆಗಳಿರ್ತಾವ. ಸಮತಾ, ಸ್ತುತಿ, ವಂದನಾ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮತ್ತು ಕಾಯೋಸರ್ಗ. ಈ ಪ್ರಕಾರ ಇವೆಲ್ಲ ನಿರ್ಮಲತೆಯಿಂದ ಅವರು ಪಾಲನೆ ಮಾಡ್ತಿರ್ತಾರ. ಕರ್ಮ ನಿರ್ಜರ ಕರನೆ ಹೇತು ಸಬ್ ಸಹಜಾತೆ. ಕರ್ಮ ನಿರ್ಜರೆ ಮಾಡೋದಕ್ಕೋಸ್ಕರ ಇವೆಲ್ಲ ಪ್ರಕಾರದ ದುಃಖಗಳನ್ನ, ಎಲ್ಲಾ ಪ್ರಕಾರದ ವೇದನೆಗಳನ್ನ, ಎಲ್ಲಾ ಪ್ರಕಾರದ ಬಾಧೆಗಳನ್ನ ಅವ್ರು ಏನ್ ಮಾಡ್ತಿರ್ತಾರ, ಸಹನ ಮಾಡ್ತಿರ್ತಾರ. ಸಹಜಾತೆ ಕ್ಷುಧಾ ಪರಿಚಯ ಸಹನೆ ವಾಲೆ, ಕ್ಷುಧಾ ಪರಿಚಯ ಸಹನೆ ವಾಲೆ, ಕ್ಷುಧಾ ಪರಿಚಯವನ್ನು ಸಹನೆ ಮಾಡಿಕೊಳ್ಳುವವರು ಮುಕ್ತಿಪುರ ಜಾತೆ. ಎಲ್ಲಿ ಹೋಗ್ತಾರ ಅವರು, ಮುಕ್ತಿಪುರ. ಎಲ್ಲಿ ಬಂದಿದ, ಯಾವ ರಾಜ್ಯದಲ್ಲಿದೆ, ಲೋಕದ ಅಗ್ರಭಾಗದಲ್ಲಿದೆ. ಅದು ಈ 3 ಲೋಕದ ಅಗ್ರಭಾಗದಲ್ಲಿ ಆ ಮುಕ್ತಿಪುರ ಇದೆ. ಆ ಕ್ಷುಧಾ ವೇದನೆಯನ್ನು ಯಾರು ಸಹಿಸಿಕೊಳ್ತಾರೆ ಅವರು ಮೋಕ್ಷ ಮಾರ್ಗವನ್ನು ಪ್ರಕಟ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಅಲ್ಲಿ ಬಸ್ ಏನು ಫ್ರೀ ಇಲ್ಲ, ಮತ್ತೆ ನಿಮಗ ಅಲ್ಲಿ ಹೋಗ್ಲಿಕ್ಕೆ ಬಸ್ ಎಲ್ಲ ಫ್ರೀ ಇಲ್ಲ. ಮತ್ ಬಸ್ ಫ್ರೀ ಇದೆ ಅಂತ ಕೇಳಿದ್ರೆ ಮತ್ತೆ ನೀವು ಆಧಾರ್ ಕಾರ್ಡ್ ಹಿಡ್ಕೊಂಡು ಬಂದ್ಬಿಡೋರ ಮುಕ್ತಿಪುರ್ಗ ನಾವು ಹೋಗ್ತೇವೆ ಅಂತ. ಹೌದಲ್ಲ ಸಂಪತ್ತನ್ನ ನಿಮಗೇನ್ ಫ್ರೀ ಕೊಟ್ಟಾರ,
ನಿಮಗೇನೋ ಫ್ರೀ ಕೊಟ್ಟಿಲ್ಲ ನೋಡಿ, ಎಲ್ಲ ಹೆಂಗಸರಿಗೆ ಕೊಟ್ಟಾರೆ, ಹೆಣ್ಮಕ್ಳಿಗೆ ಕೊಟ್ಟಾರೆಲ್ಲ. अन्वेषण, मोक्ष मार्ग पर चलने वाला भव्य प्राणी ಇನ್ನು ಪ್ರಾರಂಭ ಆಯ್ತು. मोक्ष मार्गದ ಮೇಲೆ ನಡೀತಾ ಇರುವಂತ ಆ ಭವ್ಯ ಪ್ರಾಣಿ अनेक प्रकार की बाधाओं को, अनेक प्रकाರದ ತೊಂದರೆಗಳನ್ನ ಸದಾ ಸಂತಾಪೂರ್ವಕ ಸಹನ करता है. ಸದಾ ಯಾವಾಗಲೂ ಅವ್ರೇನ್ ಮಾಡ್ತಿರ್ತಾರ, ಸಂತಾಪೂರ್ವಕ ಅದನ್ನ ಸಹಿಸಿಕೊಳ್ತಿರ್ತಾರೆ. ಮೋಕ್ಷ का मार्ग क्या है ಅಂತ ಪ್ರಶ್ನೆ ಬಂದಿಲ್ಲ. ಏನಂತ ಬಂತು ಪ್ರಶ್ನೆ? ಮೋಕ್ಷ ಮಾರ್ಗ ಅಂದ್ರೆ ಏನು? ಅದಕ್ಕೆ ತತ್ವಾರ್ಥ ಸೂತ್ರದಲ್ಲಿ ಆಚಾರ್ಯ ಉಮಾಸ್ವಾಮಿ ಭಗವಂತರು ಹೇಳಿರುವಂತಹ ಸೂತ್ರ ಇಲ್ಲಿ ಹೇಳ್ತಾರ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಅಂದ್ರೆ ಏನಿದೆ ಅಂತ ಪ್ರಶ್ನೆ ಬಂದಾಗ ಏನ್ ಹೇಳಿದ್ರು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಹಾಗೂ ಸಮ್ಯಕ್ ಚಾರಿತ್ರ, ಈ ಮೂರರ ಒಟ್ಟಿಗೆ ಅಂತಂದ್ರೇನೆ ಮೋಕ್ಷ ಮಾರ್ಗ ಇದೆ ಅಂತ ಇಲ್ಲಿ ಹೇಳಿದ್ರು. सम्यक दर्शन, सम्यक ज्ञान और सम्यक चारित्र तीनों की एकता अखंडता का ही नाम मोक्ष मार्ग है. इन तीन में से एक भी कम होने पर मोक्ष मार्ग का अभाव हो जाता है. सम्यक दर्शन, सम्यक ज्ञान ಹಾಗೂ सम्यक ಚಾರಿತ್ರ ಏಕತೆ ಅಖಂಡತೆನೇ ಅದರ ಹೆಸರೇ ಮೋಕ್ಷ ಮಾರ್ಗ ಇದೆ. ಈ ಮೂರರಲ್ಲಿ ಒಂದೇ ಯಾವುದಾದ್ರೂ ಕಡಿಮೆ ಇತ್ತಂದ್ರೆ ಮೋಕ್ಷ ಮಾರ್ಗ ಏನಾಗುತ್ತೆ ಅನ್ನೋದ್ರಲ್ಲಿ ಅಭಾವ ಆಗುತ್ತದೆ. मोक्ष मार्ग का प्रारंभ छठे गुणस्थान से होता है. मोक्ष ಮಾರ್ಗದ ಪ್ರಾರಂಭ ಎಷ್ಟನೇ ಗುಣಸ್ಥಾನದಿಂದ ಆಗುತ್ತೆ ಅಂತ ಹೇಳಿದ್ರು? 6ನೇ ಗುಣಸ್ಥಾನದಿಂದ ಆಗುತ್ತೆ ಅಂತ ಹೇಳಿದ್ರು ಜೈತ್ಯಮ್ಮ. ಎಷ್ಟನೇ ಗುಣಸ್ಥಾನದಿಂದ? 6ನೇ ಗುಣಸ್ಥಾನದಿಂದ. ಅದು ಯಾವ ದೃಷ್ಟಿಯಿಂದ ಅದು ತಿಳ್ಕೊಳ್ಬೇಕಲ್ಲ, ಪ್ರಶ್ನೆ ಹುಟ್ಟಬೇಕು. ಅದೇನ್ ಹೇಳ್ತೀರಾ ಮಹಾರಾಜರ ನೀವು? ನಾವು ಕೆಲವೊಂದು ಗ್ರಂಥದಲ್ಲಿ ಓದಿದ್ವಿ 4ನೇ ಗುಣಸ್ಥಾನದಿಂದ ಪ್ರಾರಂಭ ಆಗುತ್ತೆ ಅಂತ, ಮತ್ತೆ ನೀವೆಲ್ಲ ಹೇಳ್ತಿದ್ರೆ 6ನೇ ಗುಣಸ್ಥಾನದ ಅಪೇಕ್ಷೆಯಿಂದ. ಅದೇ ಹೆಂಗೆ ಅಂತ ನಿಮ್ಗೆ ಪ್ರಶ್ನೆ ಹುಟ್ಟಬೇಕಿವ. ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಹೇಳ್ತಾರ, ಸಮ್ಯಕ್ ದೃಷ್ಟಿ ಭಾವಲಿಂಗಿ ಕಿ ಅಪೇಕ್ಷಾ ಸೆ ಭವ್ಯ ಕಿ ಅಪೇಕ್ಷಾ ಕ್ಯೋ? ಯಾವ ಅಪೇಕ್ಷೆ ಹೇಳಿದ್ರಿ ಇಲ್ಲಿ? ಸಮ್ಯಕ್ ದೃಷ್ಟಿ ಭಾವಲಿಂಗಿ ಮುನಿಗಳ ಅಪೇಕ್ಷೆಯಿಂದ ಮೋಕ್ಷ ಮಾರ್ಗ ಎಲ್ಲಿಂದ ಪ್ರಾರಂಭ ಆಗುತ್ತೆ? 6ನೇ ಗುಣಸ್ಥಾನದಿಂದ ಪ್ರಾರಂಭ ಆಗುತ್ತೆ. ಸೆ ಭವ್ಯ ಕಿ ಅಪೇಕ್ಷಾ ಕ್ಯೋ? अभव्य भी चारित्र मोहनी की मंदता से मोक्ष मार्गी हो जाता है, परंतु अभव्य होने से मिथ्या दृष्टि ही रहता है. ಇದು ಮಾತ್ರ ಭವ್ಯ ಜೀವಿಗಳಿಗೆ ಹೇಳಿರೋದಿಲ್ಲ, ಅಭವ್ಯ ಜೀವಿಗಳಿಗೆ ಹೇಳಿರಲ್ಲ. ಆದ್ರೆ ಅಭವ್ಯ ಜೀವಿಗಳದ್ದು ಕೂಡ ಮೋಕ್ಷ ಮಾರ್ಗ ಪ್ರಾರಂಭ ಆಗಿರುತ್ತೆ. ಅಭವ್ಯ ಜೀವಿಗಳು ಕೂಡ ಮೋಕ್ಷ ಮಾರ್ಗ ಏನ್ ಮಾಡ್ಕೊಂಡಿರ್ತಾರ? ಪ್ರಾರಂಭ ಮಾಡ್ಕೊಂಡಿರ್ತಾರ. ಅವ್ರು ಚಾರಿತ್ರ್ಯದ ಪಾಲನೆ ಮಾಡ್ತಿರ್ತಾರ. ಚಾರಿತ್ರ್ಯದ ಪಾಲನೆ ಮಾಡಿದ್ರೂ ಸಹ ಪರಂತು ಅಭವ್ಯ ಹೋನೆ ಸೆ ಮಿಥ್ಯಾ ದೃಷ್ಟಿ ಹಿ रहता है. ಅಭವ್ಯ ಇರುವ ಕಾರಣದಿಂದ ಆ ಜೀವಕ್ಕೆ ಯಾವತ್ತೂ ಸಮ್ಯಕ್ತ್ವ ಪ್ರಾಪ್ತಿ ಆಗುವುದಿಲ್ಲ. ಅದೇನಿರುತ್ತೆ ಸಂತೋಷನ? ಮಿಥ್ಯಾ ದೃಷ್ಟಿನೇ ಇರುತ್ತದೆ ಅಂತ ತಿಳ್ಕೊಳ್ಬೇಕಲ್ಲಿ. जिस प्रकार से पर्वत के मध्य से प्रवाहित होने वाले झरने का सलिल नदी का रूप धारण कर नगर, गांव, शहर के मध्य से जंगलों के बीच से पर्वतों को चीरता हुआ समुद्र तक पहुंचने की पुरुषार्थ रहता है. ಯಾವ ರೀತಿ ಭವ್ಯ ಜೀವ ಅಂತಂದ್ರೆ, ಭವ್ಯ ಜೀವದ ಉದಾಹರಣೆಯಲ್ಲಿ ಹೇಳ್ತಾ ಇರುವಾಗ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಮುದ್ರಕ್ಕೆ ಹೋಗಿ ಹೇಗೆ ಸೇರುತ್ತೆ ಆ ಸಮುದ್ರದ ನದಿ, ಆ ನದಿ ಆ ನೀರು ಸಮುದ್ರಕ್ಕೆ ಹೋಗಿ ಹೇಗೆ ಸೇರುತ್ತೆ ಅಂತ ಉದಾಹರಣೆ ಹೇಳ್ತಾರ. जिस प्रकार पर्वत के मध्य से प्रभावित होने वाले छोटा सा झरना, उगम स्थान, ನದಿಯ ಉಗಮ ಸ್ಥಾನ ನೇತ್ರಾವತಿ ನದಿ ಅಂತ ನಾವು ಹೇಳ್ತೀವಿ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ. ಅದು ಉಗಮ ಸ್ಥಾನ ನೋಡ್ಲಿಕ್ಕೆ ಅಂತ ಹೋಗಿದ್ದೆ ನಾವು. ನೇತ್ರಾವತಿ ನದಿ ಬಹಳ ದೊಡ್ಡದಿದೆ, ಆದ್ರೆ ಉಗಮ ಸ್ಥಾನ ನೋಡ್ಲಿಕ್ಕೆ ಅಂತ ಹೋದಾಗ ನಾವು ನೋಡಿದ್ವಿ ಸಂಸೆ ಗೊತ್ತು ನಿಮಗೆಲ್ಲರಿಗೂ. ಆ ಸಂಸೆ ಪಕ್ಕದಲ್ಲಿ ಎಳನೀರು ಅಂತ ಇದೆ. ಎಳನೀರು ಅಂತ ಒಂದು ಊರಿದೆ. ಆ ಎಳನೀರು ಊರಲ್ಲಿ ಕಾಡಲ್ಲಿ ಒಳಗಡೆ ಹೋದಾಗ ಆ ಉಗಮ ಸ್ಥಾನ ನೋಡ್ಲಿಕ್ಕೆ ಅಂತ ಒಳಗಡೆ ಹೋದ್ವಿ. ಆ ಉಗಮ ಸ್ಥಾನ ಎಷ್ಟಿದೆ? ಇಷ್ಟು ನೀರು ಬರ್ತಿರುತ್ತೆ ಅಲ್ಲಿ. ಅರ್ಧ ಇಂಚು ನೀರು ಜಾಸ್ತಿ ಬರುತ್ತೆ. ನಿಮ್ಮ ಮನೆ ಮುಂದೆ ನಲ್ಲಿಗಳಿದಾವಲ್ಲ, ಗೌರ್ಮೆಂಟ್ ನಲ್ಲಿಗಳು, ಆ ಗೌರ್ಮೆಂಟ್ ನಲ್ಲಿ ನೀರು ಮತ್ತು ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕಿಂತ ಕಡಿಮೆ ನೀರು ನಾವು ಅವಾಗ ಹೋದಾಗ ಅಷ್ಟು ಸಣ್ಣದೊಂದು ಝರಿ ಹರಿತಾ ಇರುತ್ತೆ ಅಲ್ಲಿದು. ಆ ಝರಿ ಹರಿತಾ 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 ಏನಾಯ್ತು, ದೊಡ್ಡದೊಂದು ನೇತ್ರಾವತಿ ನದಿ ಆಯ್ತದು. ಆ ರೀತಿಯಲ್ಲಿ पर्वत के मध्य से प्रवाहित होने वाले झरने की सलील नदी का रूप लेता है. ಒಂದು ಸಣ್ಣದ ಝರಿ ಏನಾಗುತ್ತೆ, ಒಂದು ನದಿ ರೂಪ ತಗೊಳುತ್ತೆ. ಹೇಗೆ ಅಂತಂದ್ರ गांव, नगर, शहर के मध्य से, जंगलों के बीच से पर्वतों को चीरता हुआ
समुद्र तक पहुंचने के पुरुषार्थ रत रहता है, पुरुषार्थ ಅದು ಮಾಡ್ತಾ ಇರುತ್ತದೆ. ಯಾವುದು? ಚಿಕ್ಕದ ಝರಿ नदी रूप तಗೊಂಡು समुद्र के तलपते. आ रीति नदी कभी भी किसी से नहीं पूछती कि सागर का मार्ग क्या है. ನದಿ ಯಾರ ಹತ್ರ ಕೇಳಲ್ಲ. ಅದು ಸಂತೋಷನ ನದಿ ಯಾರಿಗೂ ಕೇಳ್ಕೋತ್ ಕೂರಲ್ಲ. ಸಾಗರಕ್ಕೆ ಹೋಗೋ ಮಾರ್ಗ ಯಾವುದಿದೆ, ಸಮುದ್ರಕ್ಕೆ ಹೋಗೋ ಮಾರ್ಗ ಯಾವುದಿದೆ ಅಂತ ನದಿ ಯಾವತ್ತು ಯಾರ ಹತ್ರ ಕೇಳಲ್ಲ. ಅದು ಹರಿತಾ ಹೋಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಹೋಗಿ ಹೋಗಿ ಕೊನೆಗೆ ಸಮುದ್ರ ದಡ ಸೇರತ್ತೆ. ಅದು हर बाधा को दूर करती हुई सागर में मिल जाती है. अनेक प्रकाರದ ಬಾಧೆಗಳು ಬರ್ತಾವ, ಅನೇಕ ಪ್ರಕಾರದ ತೊಂದರೆಗಳು ಬರ್ತಾವ, ಅನೇಕ ಪ್ರಕಾರದ ಡ್ಯಾಮ್ಗಳು ಬರ್ತಾವ, ಧರಣಗಳು ಬರ್ತಾವ, ಪೂಲ್ಗಳು ಬರ್ತಾವ, ಅನೇಕ ಪ್ರಕಾರದ ಪರ್ವತಗಳು ಬರ್ತಾವ. ಏನು ಅಪ್ ಡೌನ್ ಎಲ್ಲ ಇರ್ತಾವ ಅದರಲ್ಲಿ ಹೋಗ್ತಾ ಇರುವಾಗ. ಎಲ್ಲಾ ಇದ್ರೂ ಸಹ और नदी भी सागर संज्ञा को प्राप्त होती है. ಇಷ್ಟೆಲ್ಲಾ ತೊಂದರೆಗಳಿದ್ರೂ ಸಹ ಆ ನದಿ ಏನ್ ಮಾಡುತ್ತೆ, ಹೋಗಿ ಸಮುದ್ರಕ್ಕೆ ಸೇರತ್ತೆ. ಯಾರಿಗೂ ಕೇಳ್ಕೊತ ಕೂರಲ್ಲ ವೈಭವನ. ಅದು ಸಾಗರ ಎಲ್ಲಿದೆ, ಸಾಗರಕ್ಕೆ ಹೋಗೋ ದಾರಿ ಎಲ್ಲಿದೆ ಕೇಳಲ್ಲ. ಅದು ಸಮುದ್ರಕ್ಕೆ ಹೋಗೋ ದಾರಿ ಎಲ್ಲಿದೆ ಅಂತ ಯಾವತ್ತೂ ಅದು ಕೇಳಲ್ಲ. उसी प्रकार से मोक्ष मार्गी भी मोक्ष मार्ग में आने वाली बाधाओं को समता भाव पूर्वक सहन करता है. ಅದೇ ಪ್ರಕಾರ ಒಬ್ಬ ಮೋಕ್ಷ ಮಾರ್ಗಿ ಏನ್ ಮಾಡ್ತಾನ, ಮೋಕ್ಷ ಮಾರ್ಗದಲ್ಲಿ ನಡೀತಾ ಇರುವಾಗ ಸಮತಾ ಭಾವ ಪೂರ್ವಕ ಅಲ್ಲಿ ಬರ್ತಾ ಇರುವಂತ ಅನೇಕ ಬಾಧೆಗಳು, ಅನೇಕ ತೊಂದರೆಗಳು, ಅನೇಕ ಕಷ್ಟಗಳು ಇವೆಲ್ಲವನ್ನೂ ಸಹಿಸುವಂತ ಆ ಮೋಕ್ಷ ಮಾರ್ಗಿ ಏನ್ ಮಾಡ್ತಾನಂತಂದ್ರ, ಮೋಕ್ಷ ಮಾರ್ಗಿ ಸಮತಾ ಭಾವ ಪೂರ್ವಕ ಅವೆಲ್ಲವನ್ನೂ ಸಹನೆ ಮಾಡ್ಕೊಂತ मोक्ष को स्वीकार करने में कोई विवाद नहीं है. ಎಲ್ಲಾ ಪ್ರಕಾರದ ಬಾಧೆಗಳನ್ನ, ತೊಂದರೆಗಳನ್ನ, ಸಂಕಟಗಳನ್ನ, ಕಷ್ಟಗಳನ್ನ ಸಹಿಸ್ಕೊಂತ ಬರೇ ಸಹಿಸ್ಕೊಳ್ಳಲ್ಲ, ಸಮತಾಪೂರ್ವಕ ಸಹಿಸ್ಕೊಂತ ಏನ್ ಮಾಡ್ತಾನೆ, ಹೋಗಿ ಮೋಕ್ಷಕ್ಕೆ ತಲುಪುತ್ತಾನೆ. ಅರ್ಥ ಆಯ್ತಾ? समझे कि नहीं समझे? समझे. ज्ञानियों ध्यान रखना, भव्य जीवन मोक्ष के लिए हर संप्रदाय स्वीकार करता है. ನೋಡ್ರಿ, ಕೆಲವರು ಚಿಂತನೆ, ಕೆಲವರು ವಿಚಾರಗಳು, ಕೆಲವರು ವಿಕಲ್ಪಗಳು ಇರ್ತಾವ. ಇದೆಲ್ಲ ನೀವು ಹೆಂಗ ಸಹನೆ ಮಾಡ್ತಿದ್ದೀರಾ, ಇದೆಲ್ಲ ನೀವು ಯಾಕೆ ಸಹನೆ ಮಾಡ್ತಿದ್ದೀರಾ ಅಂತ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಧ್ಯಾನ ರಖನ ಭವ್ಯ ಜೀವ, ಯಾವುದೇ ಕಾರಣಕ್ಕೆ ಮೋಕ್ಷ ಮಾರ್ಗದಲ್ಲಿ ನಡೀತಾ ಇರುವಂತಹ ಜೀವ ಯಾವುದೇ ಕಾರಣಕ್ಕೆ ಅದನ್ನು ವಿಕಲ್ಪ ಅಂತ ಸ್ವೀಕಾರ ಮಾಡಲ್ಲ. ಜಯಂತಿ ಅಮ್ಮ, ನಿಮಗೋಸ್ಕರ ಬಹಳ ಮಹತ್ವದ ವಿಷಯ ಇದೆ ಇದು. ಭವ್ಯ ಜೀವ ಮೋಕ್ಷಕ್ಕೆ ಲಿಯೇ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಆ ಭವ್ಯ ಜೀವ ಹರ್ ಸಂಪ್ರದಾಯ ಸ್ವೀಕಾರ ಕರ್ತಾ ಹೇ. ಎಲ್ಲಾ ಪ್ರಕಾರದ ಪರಂಪರೆಗಳನ್ನ ಸ್ವೀಕಾರ ಮಾಡ್ಕೊಳ್ತಿರ್ತಾನವ. ಯಾರು? ಭವ್ಯ ಜೀವ ಮೋಕ್ಷ ಮಾರ್ಗವನ್ನು, ಮೋಕ್ಷ ಮಾರ್ಗದಲ್ಲಿ ನಡೀತಾ ಇರುವಂತವನು, ಮೋಕ್ಷವನ್ನು ಪಡ್ಕೊಳ್ಳುವಂತವನು ಎಲ್ಲಾ ಪ್ರಕಾರದ ಸಂಪ್ರದಾಯಗಳನ್ನ ಅವನು ಏನ್ ಮಾಡ್ತಿರ್ತಾನ, स्वीकार ಮಾಡ್ತಿರ್ತಾನ. मोक्ष को स्वीकार करने में कोई विवाद नहीं है. ಆ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇರುವಂತಹ ಮೋಕ್ಷ ಮಾರ್ಗಿ ಆ ಮೋಕ್ಷ ಪಡ್ಕೊಳ್ತಾ ಇರುವಾಗ ಯಾವುದೇ ವಿವಾದ ಮಾಡುವುದಿಲ್ಲ, ಯಾವುದೇ ವಿವಾದದಲ್ಲಿ ಬೀಳುವುದಿಲ್ಲ. ಅವನು ಯಾವುದೇ ಹಠಾಗ್ರಹ ಮಾಡಲ್ಲ, ಯಾವುದೇ ವಾದ ವಿವಾದದಲ್ಲಿ ಹೋಗಿ ಸಿಕ್ಕಾಕೊಳ್ಳಲ್ಲ ಅವನು. ಯಾಕೆ? ಎಲ್ಲವನ್ನೂ ಸ್ವೀಕಾರ ಮಾಡ್ತಾನ. ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಅರ್ಥ ಏನು? ಅದರ ಅರ್ಥ ಏನು? ಅದರ ಅರ್ಥ ಅನೇಕಾಂತವಾದ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಅನೇಕಾಂತವಾದ. ನೀವು ಮಾಡ್ತಾ ಇರೋದು ಸರಿ ಇದೆ, 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 ಅದೇ ರೀತಿ ನಾನು ಮಾಡ್ತಾ ಇರೋದು ಕೂಡ ಏನಿದೆ, ಸರಿ ಇದೆ. ಇವೆಲ್ಲವನ್ನೂ ಸ್ವೀಕಾರ ಮಾಡ್ತಾನವ. ನಾನು ಹೇಳ್ತಾ ಇರೋದು ಮಾತ್ರ ಸರಿ ಇದೆ, ನೀವೆಲ್ಲ ಹೇಳ್ತಾ ಇರೋದು ಸುಳ್ಳಿದೆ ಅನ್ನೋಂಥವನು ಯಾವತ್ತೂ ಮೋಕ್ಷ ಮಾರ್ಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ ಅನೇಕಾಂತವಾದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಮೋಕ್ಷ ಮಾರ್ಗಿ ಅಂತ ಹೇಳಲ್ಲ, ಅವನಿಗೆ ಸಂಸಾರ ಮಾರ್ಗಿ ಅಂತ ಹೇಳ್ತಾರ. ಅವನಿಗೆ ಯಾವ ಮಾರ್ಗಿ ಅಂತ ಹೇಳ್ತಾರ? ಅನೇಕಾಂತವಾದಿ ಅಂತ ಹೇಳಲ್ಲ, ಅವನಿಗೆ ಏಕಾಂತವಾದಿ ಅಂತ ಹೇಳ್ತಾರ. ಏಕಾಂತವಾದಿ ಕभी सम्यक दृष्टि नहीं होता. समझे क्या? ಏಕಾಂತವಾದಿ ಯಾವಾಗಲೂ सम्यक दृष्टि ಆಗ್ಲಿಕ್ಕೆ
ಸಾಧ್ಯ ಇಲ್ಲ. ಏಕಾಂತವಾದಿ ಮಿಥ್ಯಾ ದೃಷ್ಟಿ ಇರ್ತಾನ. ಇನ್ನು ಮಿಥ್ಯಾ ದೃಷ್ಟಿ ಮಾತು ನಾವು ಎಷ್ಟು ಪ್ರಮಾಣದಲ್ಲಿ ಕೇಳಬೇಕು, ಎಲ್ಲಿ ತನಕ ನಾವು ಆ ಮಿಥ್ಯಾ ದೃಷ್ಟಿ ಮಾತು ಕೇಳಬೇಕು, ಇದು ಯಾರಿಗೆ ಬಿಟ್ಕೊಟ್ಟ ವಿಷಯ ಇದೆಯಾ? ಯೋಚನೆ ಮಾಡಿ. ಅನೇಕಾಂತವಾದ ಜೈನ ಧರ್ಮದ ಸಿದ್ಧಾಂತ ಏನಿದೆ ಅಂತಂದ್ರೆ ಅನೇಕಾಂತವಾದ ಧರ್ಮ ಇದೆ ನಮ್ಮ ಜೈನ ಧರ್ಮ. ಏಕಾಂತವಾದ ನಾನು ಹೇಳೋದೇ ಸತ್ಯ, ಅವ್ರ ಮಿಥ್ಯಾ ದೃಷ್ಟಿ ಪಕ್ಕ, ಅವ್ರ ಮಿಥ್ಯಾ ದೃಷ್ಟಿ ಪಕ್ಕ ಅಂತ ತಿಳ್ಕೊಳ್ಳೋದು. ನಾನು ಹೇಳೋದೇ ಸತ್ಯ, ಅದು ಮಿಥ್ಯಾ ದೃಷ್ಟಿಗಳ ಸ್ವರೂಪ. ಅದು ನೀವೆಲ್ಲರೂ ಹೇಳೋದು, ನಾವೆಲ್ಲರೂ ಮಾಡ್ತಾ ಇರೋದು, ನಾವೆಲ್ಲರೂ ನಡೀತಾ ಇರೋದು, ನಾವೆಲ್ಲರೂ ಆಚರಣೆ ಮಾಡ್ತಾ ಇರೋದು, ಇದೆಲ್ಲ ಸರಿ ಇದೆ ಅನ್ನುವಂಥವ್ರು ಅನೇಕಾಂತವಾದ. ನಿಮ್ಮ ನಿಮ್ಮ ಕರ್ಮಗಳ ಅಪೇಕ್ಷೆಯನ್ನ ನೀವು ಮಾಡ್ತಾ ಇರೋದು ಸರಿನೇ ಇದೆ. ಅದು ನೀವು ಕುಕೃತ್ಯ ಮಾಡ್ತಾ ಇದ್ದೀರಾ, ಸುಕೃತ್ಯ ಮಾಡ್ತಾ ಇದ್ದೀರಾ, ನೀವು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಕೆಟ್ಟದ ಕಾರ್ಯ ಮಾಡ್ತಾ ಇದ್ದೀರಾ, ನಿಮ್ಮ ನಿಮ್ಮ ಕರ್ಮದ ಅಪೇಕ್ಷೆಯಿಂದ, ನಿಮ್ಮ ನಿಮ್ಮ ಪೂರ್ವಜನ್ಮದ ಪೂರ್ವಕೃತ ಕರ್ಮಗಳೇನಿದಾವ ಆ ಕರ್ಮದ ಅಪೇಕ್ಷೆಯಿಂದ ನೀವು ಮಾಡ್ತಾ ಇರೋ ಸರಿನೇ ಇದೆ. ನಿಮಗೆ ನಾನು ಬರೇ ಒಳ್ಳೆ ದಾರಿ ತೋರಿಸ್ಕೊಡ್ಬೇಕು, ನಿಮಗೆ ನಾನು ಬರೇ ಏನ್ ತೋರಿಸ್ಕೊಡ್ಬೇಕು? ದಾರಿ ತೋರಿಸ್ಕೊಡ್ಬೇಕು. ನೀನು ಹೀಗೆ ನಡಿಬೇಕಂತ ಹೇಳ್ಕೊಂಡು ಹೋಗ್ಲಿಕ್ಕೆ ಯಾರಿಂದನೋ ಹಾಗೇನಾದ್ರೆ ಸಾಧ್ಯತೆ ಇತ್ತಂದ್ರೆ, ನಿಮ್ಮೇಲೆ ನಾನು ಹಠಾಗ್ರಹ ಮಾಡ್ತಾ ಇದ್ದೀನಿ, ನಿಮಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ನಿಮ್ಮೇಲೆ ನಾನು ಪ್ರೆಷರ್ ಮಾಡ್ತಾ ಇದ್ದೀನಿ, ಪ್ರೆಷರ್ ಹಾಕ್ತಾ ಇದ್ದೀನಿ ಅಂತಂದ್ರೆ ಆ ಸಮಯದಲ್ಲಿ ಆ ಆದಿನಾಥ ಭಗವಂತರು ಮಾಡಿರೋದು ತಪ್ಪು. ಆ ಸಮಯದಲ್ಲಿ ಚತುರ್ಥ ಕಾಲದಲ್ಲಿ ಆದಿನಾಥ ಭಗವಂತರು ಮಾಡಿರೋದೇನು ತಪ್ಪು. ಯಾಕೆ ತಪ್ಪು? ಅವರು ಮಾರೀಚಿಗೋಸ್ಕರ ಪ್ರಯತ್ನ ಮಾಡಲಿಲ್ಲ. ಮಾರೀಚಿ ಮೇಲೆ ಕೂಡ ಅವ್ರು ಹಠಾಗ್ರಹ ಮಾಡಬಹುದಿತ್ತು, ಒತ್ತಾಯ ಮಾಡಬಹುದಿತ್ತು, ಪ್ರೆಷರ್ ಹಾಕಬಹುದಿತ್ತು. 363 363 ಮಿಥ್ಯಾ ಮತ, 363 ಮಿಥ್ಯಾ ಮತಗಳ ಪ್ರಚಾರ ಮಾಡಲಿಕ್ಕೆ ಅವರು ಬಿಡಲಾಗ್ತಿದ್ರು. ಹಾಗಾದ್ರೆ ಆದಿನಾಥ ಭಗವಂತರು ಅಡ್ಡಿ ಹಾಕೋದಿತ್ತಲ್ಲ ಅವರು. ಆದ್ರೇನ್ರಿ ವೈಭವನ್ನ ಇದು ತಪ್ಪಿದೆ, ಇದು ಸರಿ ಇದೆ ಅಂತ ನಾನು ತೋರಿಸಬಹುದಷ್ಟೇ. ನಿಮ್ಮನ್ನ ಇದು ತಪ್ಪಿದೆ, ಇದು ಸರಿ ಇದೆ ಅಂತ ನಾನು ನಿಮಗೆ ತೋರಿಸಬಹುದಷ್ಟೇ. ವೈಭವನ ಕೈ ಹಿಡ್ಕೊಂಡು ನಾನು ಎಳ್ಕೊಂಡು ಸರಿ ದಾರಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾರ್ಗದರ್ಶಕ ಇದ್ದೀನಿ, ಮಾರ್ಗವನ್ನು ದರ್ಶನ ಮಾಡಿಕೊಡುವಂತವನಿದ್ದೀನಿ, ಮಾರ್ಗ ಮೇಲೆ ಹಿಡ್ಕೊಂಡು ಹೋಗುವಂತವನು ಸಾಧ್ಯನಿಲ್ಲ. ಮೋಕ್ಷ ಮಾರ್ಗದಲ್ಲಿ ಇಲ್ಲವೇ ಇಲ್ಲ. ಅದು ಆ ಪರಂಪರೆನೇ ಇಲ್ಲ, ಆ ಪದ್ಧತಿನೇ ಇಲ್ಲ. ನಿಮ್ಮೇಲೆ ನಾನು ಪ್ರೆಷರ್ ಹಾಕೋದು, ನಿಮ್ಮ ಮೇಲೆ ಒತ್ತಡ ಹಾಕೋದು, ನಿಮ್ಮ ಮೇಲೆ ಒತ್ತಡದಿಂದ ಬಲಾತ್ಕಾರದಿಂದ ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ಳೋದು, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಿರೋ ಅನ್ನುವಂತ ಪರಂಪರೆನೇ, ಆ ಪದ್ಧತಿನೇ ನಮ್ಮ ಜೈನ ಆಗಮದಲ್ಲಿ ಇಲ್ಲ. ನಮ್ಮ ಜೈನ ಧರ್ಮದಲ್ಲಿ ಇಲ್ಲವೇ ಇಲ್ಲ ಅದು. ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದಾರೆ, मोक्ष मार्ग में विवाद है और यह भी ध्यान रखना मोक्ष विवाद का स्थान नहीं, विवाद को दूर करने का स्थान है. ಮೋಕ್ಷ ಮಾರ್ಗದಲ್ಲಿ ಇರುವಂತಹ ವಿವಾದಗಳನ್ನ ನಾವು ಬೆಳೆಸುವಂತದಲ್ಲ. ಮೋಕ್ಷ ಮಾರ್ಗ ವಿವಾದದ ಸ್ಥಾನ ಅಲ್ಲ. ಮೋಕ್ಷ ಮಾರ್ಗ ವಿವಾದವನ್ನು ದೂರ ಮಾಡುವಂತ ಸ್ಥಾನ ಇದೆ. ನಾವು ಮಾಡ್ತಾ ಇರೋದೆಲ್ಲ ಏನ? ನಾವು ಮಾಡ್ತಾ ಇರೋದೆಲ್ಲ ಏನ? ವಿವಾದನೆ. ಅದು ಹಿಂಗ, ಅದು ಹಂಗ, ಅದು ಹಿಂಗಾಗಬೇಕಾ, ಅದು ಹಂಗಾಗಬೇಕಾ? ನಮ್ಮ ಸಂಪತ್ತನ್ನ ಬಂದು ಕೇಳಿದ್ರು ಬೆಳಿಗ್ಗೆ ದರ್ಶನಕ್ಕೆ ಬಂದಾಗ, ಮರದ್ರ ಅಭಿಷೇಕ ಯಾಕೆ ಬರ್ತಿಲ್ವ ಅಂತ ಕೇಳಿದ್ರು. ಅಭಿಷೇಕ ಮೇಲೆ ತಣ್ಣೀರು ಮಾಡ್ತಾ ಇದ್ದೇವೆ ಅಂತ ನೀವು ಬರ್ತಿಲ್ವೇನಾ ಅಂತ ಅಂದ್ರು. ಇಲ್ಲಪ್ಪ, ನನ್ನ ಸ್ವಾಧ್ಯಾಯ ಇರುತ್ತೆ, ನನ್ನ ಚರ್ಯ ಇರುತ್ತೆ, ನನ್ನ ಪ್ರತಿಕ್ರಮಣ ಇರುತ್ತೆ, ನನ್ನ ಸಾಮಾಯಿಕ ಇರುತ್ತೆ, ಅದಕ್ಕೆ ನಾನು ಬರ್ತಿಲ್ಲ. ವಿಷಯ ಮುಗಿದೋಯ್ತು, ಮುಗಿತಿಲ್ಲ. ನಾನು ಅದೇ ನಿಮಗೆ ಸಂಪತ್ತನ್ನ ಹೇಳ್ತಿದ್ದಂದ್ರೆ, ನೀವು ತಣ್ಣೀರದಿಂದ ಮಾಡ್ತೀರಂತ ನಾನು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಂದ್ರೆ, ನೀವು ಬೋರ್ ನೀರಿನಿಂದ ಮಾಡ್ತೀರಂತ ನಾನು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಂದ್ರೆ, ನೀವು ಅಪ್ರಾಸೂಕ ಜಲದಿಂದ ಅಭಿಷೇಕ ಮಾಡ್ತಾ ಇದ್ರೆ ಅದಕ್ಕೆ ನಾನು ಮೇಲೆ ಅಭಿಷೇಕಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಂದ್ರೆ, ಅದು ವಿವಾದ ಆಗ್ತಿತ್ತು. ಅದೇನಾಗ್ತಿತ್ತು? ವಿವಾದ ಆಗ್ತಿತ್ತು. ಅದು ನಮಗೆ ವಿವಾದ ಮಾಡೋಗಿಲ್ಲ, ನಮಗೆ ವಿವಾದ ಮಾಡೋದು ಅಗತ್ಯ ಇಲ್ಲ. ಮೋಕ್ಷ ಮಾರ್ಗದಲ್ಲಿ ವಿವಾದಕ್ಕೆ ಸ್ಥಾನನೇ ಇಲ್ಲ. ನೀವೇನಾರ ಮಾಡ್ರಿ, ನಿಮಗೆ ಬಿಟ್ಕೊಟ್ಟ ವಿಷಯ ಅದು. ನೀವೇನಾರ ಮಾಡಿ, ಆ ಭಗವಂತನ ಮೇಲೆ ಬಿಸಿನೀರರ ಹಾಕನಿ, ತಣ್ಣೀರರ ಹಾಕನಿ, ನಿಮಗೆ ಬಿಟ್ಟುಕೊಟ್ಟ ವಿಷಯ ಇದು. ನೀವು ಭಗವಂತನ ಮೇಲೆ ಬಿಸಿನೀರರ ಹಾಕಿರಿ, ತಣ್ಣೀರರ ಹಾಕಿರಿ, ನೀವು ಭಗವಂತನ ಪೂಜನೆ ಮಾಡಿ ಅಥವಾ ಭಗವಂತನಿಗೆ ಬೈರಿ, ಅದು ನಿಮಗೆ ಬಿಟ್ಟುಕೊಟ್ಟ ವಿಷಯ. ಅದು ಮಾಡೋ ಕಾರ್ಯ ನಿಮ್ಮದಿದೆ, ಕಟ್ಕೊಳ್ಳೋ ಪುಣ್ಯ ಪಾಪ ಕೂಡ ನಿಮ್ಮದೇ ಇದೆ. ಅದು ನಮಗಲ್ಲ, ಅದು ನಂದಲ್ಲ. ನಾನು ಹೇಳೋದು ಮಾತ್ರ ನಿಮಗೆ.
ಇದು ಜೈನ ಧರ್ಮದ ಸಿದ್ಧಾಂತ ಹೇಳೋದು. ಇದು ಅನೇಕಾಂತವಾದ ಅಂತ ಹೇಳೋದು, ಏಕಾಂತವಾದ ಅಲ್ಲ. ಸಮझे नहीं समझे? ಈ ಪ್ರಶ್ನೆ ಮತ್ತೆ ಪುನಃ ಬರಬಾರ್ದಿನ್ನು. ಅಲ್ಲ, ಭಾವನೆ ತಪ್ಪಿಲ್ಲಾಗಿತ್ತು ನಿಮ್ಮದು. ಆದ್ರೆ ಆ ಪ್ರಶ್ನೆಗೆ ನಾನು ಆವಾಗಲೇ ಉತ್ತರ ಕೊಡ್ತಿದ್ದಂತಂದ್ರೆ ಅದು ವಿವಾದಕ್ಕೆ ಸಂಬಂಧ ಬರ್ತಿತ್ತು. ಇಲ್ಲಿ ವಿವಾದ ಬಂತಲ್ಲ, ಅದಕ್ಕೆ ಹೇಳ್ತಾ ಇರ್ತಾರೆ. ಉದಾಹರಣೆ ರೂಪದಲ್ಲಿ ನೀವು ಕೆಲವೊಬ್ಬರು ತಿಳ್ಕೊಳ್ಬಹುದು, ಮಹಾರಾಜರ ಅಭಿಷೇಕ ಬರ್ತಿಲ್ಲ, ತಣ್ಣೀರಿಂದ ಮಾಡ್ತಾರಂತ. ನನ್ನ ಜೈನರ ಬುದ್ಧಿಲಿ ಅಲ್ಲಿ ಮಾಡ್ತಾರೋದೆಲ್ಲ ಶುದ್ಧತೆ ನಾನು ಹೇಳೋ ಪ್ರಕಾರನೇ ಮಾಡ್ತಾರೆ. ಬಿಸಿನೀರು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಪ್ರಾಸುದ್ರವಿರುತ್ತೆ. ಆದ್ರೂ ಸಹ ನಾನಲ್ಲಿ ಅಭಿಷೇಕ ಹೋಗಿ ಕೂತ್ಕೊಳ್ಳಲ್ಲ. ಅಭಿಷೇಕ ಕ್ರಿಯೆನೇ ನಂದಲ್ಲ, ಪೂಜಾ ಪದ್ಧತಿ ಕ್ರಿಯೆನೇ ಒಂದು ಸಾಧುದಲ್ಲ. ಅದು ನಿಮ್ ಶ್ರಾವಕರದಿದೆ. ನಿಮ್ ಶಟಕ್ರಿಯೆಗಳಲ್ಲಿ ದೇವ ಪೂಜೆ ಅಂತ ಹೇಳಿರೋದು ನಿಮ್ ಶ್ರಾವಕರಿಗೆ. ನನ್ನ ಶಟಕ್ರಿಯೆ ಅವಶ್ಯಕ ಕ್ರಿಯೆಯಲ್ಲಿ ದೇವ ಪೂಜೆ ಇಲ್ಲವೇ ಇಲ್ಲ. ನನ್ನ ಶಟಕ್ರಿಯೆಯಲ್ಲಿ ಸ್ತುತಿ ಹೇಳಿದ್ದಾರೆ. ನನ್ನ ಶಟಕ್ರಿಯೆಗಳಲ್ಲಿ ಏನ್ ಹೇಳಿದಾರೆ? ಅವಶ್ಯಕ ಕ್ರಿಯೆಗಳಲ್ಲಿ ಸ್ತುತಿ ಹೇಳಿದ್ದಾರೆ. ನಾನು ಸ್ತುತಿ ಅಲ್ಲಿ ಬಂದು ಕೂತ್ಕೊಂಡು ಮಾಡಬಹುದು, ಇಲ್ಲಿ ಕೂತ್ಕೊಂಡು ಮಾಡಬಹುದು, ಇಲ್ಲಿ ಕೂತ್ಕೊಂಡು ಮಾಡಬಹುದು. ನನಗೆ ಭಗವಂತರು ಇಡೀ ಸರ್ವ ಲೋಕದಲ್ಲಿ ಭಗವಂತರು ವಿರಾಜಮಾನಿದ್ದಾರೆ. ನಾನು ಎಲ್ಲಿ ಕೂತ್ಕೊಂಡು ಸಹ ಭಗವಂತನ ಸ್ತುತಿ ಮಾಡಬಹುದು. ನನಗೆ ಅಲ್ಲೇ ಮಾಡ್ಬೇಕಂತ ಏನಿಲ್ಲ. ಅದು ನಿಮ್ಮ ಕ್ರಿಯೆ, ನೀವು ಏನಾರ ಮಾಡ್ಕೊಳ್ಳಿ, ನಿಮಗೆ ಬಿಟ್ಕೊಟ್ಟ ವಿಷಯ ಅದು. ಹಿಂಗಿರ್ಬೇಕು ನೋಡ್ರಿ. ನಾವು ಕರೆಕ್ಟ್ ಹೇಳ್ತೀವಿ, ಅದು ತಿಳ್ಕೊಳ್ಳೋರು ಕರೆಕ್ಟ್ ತಿಳ್ಕೊಂಡ್ಬಿಟ್ಟಿರ್ತಾರ. ತಿಳ್ಕೊಳ್ಳೋರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರ ಈ ರೀತಿ. कोई सवस्त्र मुक्ति मानता है तो कोई स्त्री को मुक्ति मानता है. ಎಲ್ಲ ವಿಷಯಗಳು ಬರ್ತದೆ ನೋಡ್ರಿ. कोई सवस्त्र को मुक्ति मानता है. ಕೆಲವೊಂದು ಪಂಥವಾದಿಗಳಿದ್ದಾರೆ ನಮ್ಮಲ್ಲಿ. ಅವ್ರು ಏನಂತಾರೆ, ಬಟ್ಟೆ ಮೇಲೇನೆ ಮೋಕ್ಷ ಸಿಗತ್ತೆ. ಕೆಲವರು ನಮ್ಮಲ್ಲಿ ಇಂಥವರು ಸಹ ಇದ್ದಾರೆ, ಸ್ತ್ರೀಯರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲ, ನೀವು ಗೋನ್ ಹಾಕ್ತಿದ್ರೆ ಇಲ್ಲ ಅಂತ, ಆದ್ರೆ ಅವ್ರಿಗೆ ಯಾರು ಹೇಳೋರು? ಅವ್ರಿಗೆ ಯಾರು ಹೇಳೋರು? ಬಹಳ ಸುಂದರವಾದ ವಿಷಯ ಇದೆ. कोई सवस्त्र मुक्ति मानता है तो कोई स्त्री को मुक्ति मानता है. अनेक प्रकार से मोक्ष मार्ग में ऊहापोह, परंतु सत्य सदैव सत्य ही होता है. अनेक प्रकाರದ ಊಹಾಪೋಹಗಳು ನಡೀತಾ ಇದಾವೆ ಇಲ್ಲಿ ಸಮಾಜದಲ್ಲಿ. ಇವೆಲ್ಲ ಅನೇಕ ಪ್ರಕಾರದ ಊಹಾಪೋಹಗಳು, ಅನೇಕ ಪ್ರಕಾರದ ವಿಚಾರಗಳು, ಅನೇಕ ಪ್ರಕಾರದ ಎಲ್ಲ ಪ್ರಕಾರದ ಪ್ರಚಾರಗಳು ನಡೀತಾ ಇದಾವ. ಆದ್ರೆ ಸತ್ಯ ಸತ್ಯ ಹಿ ಹೋತಾ ಹೇ. ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರದು ಹೈಕೋ ಇದೆ. ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರದು ಒಂದು ಹೈಕೋ ಇದೆ. ಅದನ್ನ ನೀವೆಲ್ಲರೂ ಬರೆದಿಟ್ಕೊಳ್ಳಿ. ನಿಮ್ ಜೀವನದಲ್ಲಿ ಬಹಳ ಉತ್ತಮವಾದ ಹೈಕೋ ಅದು. ಏನಂತಂದ್ರ, ಸತ್ಯ ಪರೇಶಾನ್ ಹೋ ಸಕ್ತಾ ಹೇ ಲೇಕಿನ್ ಪರಾಜಿತ್ ನಹೀ. ಸತ್ಯದಿಂದ ನಡೀತಾ ಇರುವಾಗ, ಸತ್ಯದ ಮಾರ್ಗದ ಮೇಲೆ ನಡೀತಾ ಇರುವಾಗ, ಸತ್ಯದ ಆಚರಣೆ ಮಾಡ್ತಾ ಇರುವಾಗ ಅನೇಕ ಪ್ರಕಾರದ ಪರೇಶಾನಿಗಳು, ಕಷ್ಟಗಳು, ನೋವುಗಳು, ತೊಂದರೆಗಳು ಬರಬಹುದು. ಆದ್ರೆ ಪರಾಜಯ ಯಾವತ್ತೂ ಸಾಧ್ಯ ಇಲ್ಲ, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಇಲ್ಲೇನ್ ಹೇಳ್ತಾರೆ ಅಂತಂದ್ರ, ಪರಂತು ಸತ್ಯ ಸದೇವ್ ಸತ್ಯ ಹಿ ಹೋತಾ ಹೇ, ಅಸತ್ಯ ಅಸತ್ಯ ಹಿ ಹೋತಾ ಹೇ. ಅಸತ್ಯ ಅಸತ್ಯನೇ ಅದು, ಮತ್ತು ಸತ್ಯ ಸತ್ಯನೇ ಅದು. ನೀವೇನ್ ಬೇಕಾದ್ ಹೇಳಿ, ನಾನು ಏನ್ ಬೇಕಾದ್ ಹೇಳ್ಬೋದು, ನಾನು ಏನ್ ಬೇಕಾದ್ ನಿಮ್ಮನ್ನ ಮಿಸ್ಗೈಡ್ ಮಾಡಬಹುದು, ನಿಮ್ಮನ್ನ ದಾರಿ ತಪ್ಪಿಸಬಹುದು, ದಾರಿ ಬಿಟ್ಟು ಬೇರೆ ದಾರಿ ಕರ್ಕೊಂಡು ಹೋಗ್ಬೋದು. ಆದ್ರೆ ಕೊನೆಗೆ ಸತ್ಯ ಸತ್ಯನೇ. ಸತ್ಯ ಕಭಿ ಭಿ ಉಜಾಗರ ಹೋ ಹಿ ಸಕ್ತಾ ಹೇ. ಯಾವಾಗ ಉಜಾಗರ ಆಗತ್ತೆ ಯಾರಿಗೂ ಹೇಳಕ್ಕಾಗಲ್ಲ. ಸತ್ಯ ಯಾವಾಗ ಪ್ರಕಟ ಆಗತ್ತೆ ಹೇಳಿಕೆ ಆಗುವುದಿಲ್ಲ. ಅರ್ಥ ಆಯ್ತಾ? यह जीव ने अनादि काल से संसार मार्ग पर तरह तरह की बाधाओं को सहन किया. ಈ ಜೀವ ಅನಾದಿ ಕಾಲದಿಂದ ಈ ಸಂಸಾರದ ಮಾರ್ಗದಲ್ಲಿ ನಡೀತಾ ಇರುವಾಗ ಅನೇಕ ಪ್ರಕಾರದ ಬಾಧೆಗಳನ್ನ ಸಹನೆ ಮಾಡಿಕೊಂಡಿದ್ದಾನ. ಪರಂತು ಸಮತಾ ವಿಷಮತಾ ಕಾ ಅಂತರ್ ರಹಾ. ಅನೇಕ ನೀವೇನ್ ಮಾಡಲ್ಲ, ನಮ್ಮ ಗುರುಗಳು ಹೇಳ್ತಿದ್ರು, ನಮಗೆ ಹೇಳ್ತಿದ್ರು, ಮುನಿಗಳಿಗೆ, ನಮ್ಗೆಲ್ಲ ಸಂಘದಲ್ಲಿರುವಂತ ಎಲ್ಲಾ ಮುನಿಗಳಿಗೆ ನಮ್ಮ ಸನ್ಮತಿ ಸಾಗರ್ ಮಹಾರಾಜರು ಒಂದು ಮಾತು ಹೇಳ್ತಿದ್ರು. ಏನಂತಂದ್ರ, ನೀವು ಬರೇ 22 ಪ್ರಕಾರದ ಪರೀಕ್ಷೆಗಳನ್ನ ಸಹನೆ ಮಾಡ್ತೀರಾ. ಎಷ್ಟು ಪ್ರಕಾರದ್ದು? 22 ಪ್ರಕಾರದ ಮಾತ್ರ ನೀವು ಪರೀಕ್ಷೆ ಸಹನೆ ಮಾಡ್ತೀರಾ.
22 ಪರೀಕ್ಷೆ ಮಾತ್ರ ಸಹನೆ ಮಾಡ್ತೀರಾ. ಆದ್ರೆ ಶ್ರಾವಕರು ಸಂಸಾರಿಗಳು ಎಷ್ಟು ಪ್ರಕಾರದ್ದು 22,000 ಪ್ರಕಾರದ ಪರೀಕ್ಷೆಗಳ ಸಹನೆ ಮಾಡ್ತಿರ್ತಾರೆ. ಎಷ್ಟು ಪ್ರಕಾರ ಸಹನೆ ಮಾಡ್ಬೇಕು ನೀವು ನಿಮ್ಮ ಜೀವನದಲ್ಲಿ? ಅನೇಕ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ನೀವೆಲ್ಲ ಪ್ರಕಾರದ ಪರೀಕ್ಷೆಗಳನ್ನ ಸಹನೆ ಮಾಡ್ತಿದ್ದೀರಾ. ಎಷ್ಟು ಇದಾವ? 22,000 ಪ್ರಕಾರದ ಪರೀಕ್ಷೆಗಳನ್ನ ನೀವು ಸಹನೆ ಮಾಡ್ತಿರ್ತೀರಾ. ನೀವು ಬರೀ 22 ಸಹನೆ ಮಾಡೋದಂತ ನಮಗೆ ಹೇಳ್ತಿದ್ರು ಅವರು. ಆದ್ರೆ ಇಲ್ಲಿ ಹೇಳಿದ್ರು ನೋಡ್ರಿ, ಪರಂತು ಸಮತಾ ವಿಷಮತಾಕ ಅಂತರ್ರಹ. ನೀವಷ್ಟು ಸಹನೆ ಮಾಡಿದ್ರೂ ಸಹ ಅದೇನು ಪ್ರಯೋಜನ. ಯಾಕೆ ನೋಡಿ, ಬರೀ 22 ಪ್ರಕಾರದ ಪರೀಕ್ಷೆಗಳನ್ನ ಸಹನೆ ಮಾಡಿಕೊಳ್ಳೋರು ಮೋಕ್ಷ ಪಡ್ಕೊಳ್ತಾರ. ನೀವು 22,000 ಪ್ರಕಾರದ ಸಹನೆ ಮಾಡಿಕೊಂಡ್ರು ನಿಮಗೆ ಮೋಕ್ಷ ಇಲ್ಲ, ಮತ್ತೆ ಸಂಸಾರನೇ ಇದೆ. ಯಾಕಿದೆ? ನಿಮ್ಮ ಹತ್ರ ಸಮತಾ ಇಲ್ಲ, ನಿಮ್ಮ ಹತ್ರ ಸಂಯಮ ಇಲ್ಲ, ನಿಮ್ಮ ಹತ್ರ ವ್ರತಗಳಿಲ್ಲ. ಇವಿಲ್ಲದ ಕಾರಣದಿಂದ ನಾವು ಎಷ್ಟೋ ಸಹನೆ ಮಾಡಿದ್ರು ಕೂಡ ಅದೇನು ಪ್ರಯೋಜನ ಇಲ್ಲ. ನಾನು ಇದನ್ನು ಸಹನೆ ಮಾಡ್ತೀನಿ, ನಾನು ಅದನ್ನು ಸಹನೆ ಮಾಡ್ತೀನಿ, ನಾನು ಅಷ್ಟು ಸಹನೆ ಮಾಡ್ತೀನಿ, ನಾನು ಇಷ್ಟು ಸಹನೆ ಮಾಡ್ತೀನಿ. ನೀವು ಎಷ್ಟೋ ಸಹನೆ ಮಾಡಿ ಆದ್ರೂ ಪ್ರಯೋಜನ ಇಲ್ಲ. ಯಾಕೆಲ್ಲ ಹೋಗೋಣ? ಸಂಯಮ ಇಲ್ಲ, ಸಮತಾ ಇಲ್ಲ, ವ್ರತ ಇಲ್ಲ, ನಿಯಮ ಇಲ್ಲ, ಒಂದು ಬೌಂಡ್ರಿ ಇಲ್ಲ ನಿಮಗೆ. ಇವಿಲ್ಲದ ಕಾರಣದಿಂದ ನೀವೇನ್ ಮಾಡ್ತೀರಾ? ನೀವೆಷ್ಟೋ ಸಹನೆ ಮಾಡಿದ್ರು ಕೂಡ ಅದು ಪ್ರಯೋಜನಭೂತ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕು. मोक्ष मार्ग को स्वीकार करने से पहले ही सोच लेना. ಏನ್ ಹೇಳಿದ್ರು? ಮೋಕ್ಷ ಮಾರ್ಗವನ್ನು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆನೆ ನೀವೇನ್ ಮಾಡಬೇಕು? सोच लेना, ಯೋಚನೆ ಮಾಡಿ. मैं तलवार की धार पर चल रहा हूं. ನಾನು ಎದರ ಮೇಲೆ ನಡೀತಾ ಇದ್ದೀನಿ? ಖಡ್ಗದ ಮೇಲೆ. ಆ ಖಡ್ಗದ ಮೇಲೆ ನಡೀತಾ ಇದ್ದೀನಿ. ಎದ್ರ ಮೇಲೆ? ಕತ್ತಿ ಮೇಲೆ ನಡೀತಾ ಇದ್ದೀನಿ. ಕತ್ತಿ ಅಲ್ಲ, ಆ ಕತ್ತಿ ಅಲ್ಲ, 4 ಕಾಲದ ಕತ್ತಿ ಅಲ್ಲ, ಅದು ಕತ್ತೆ. ಹೌದಲ್ರಿ? ಅದು ಕತ್ತೆ, ಇದು ಕತ್ತಿ. ನಮ್ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕತ್ತೆಗೆ ಕತ್ತಿನ ಅಂತೀವಿ ನಾವು. ನಮ್ಮ ಉತ್ತರ ಕನ್ನಡದಾಗ ಏನ್ ಹೇಳ್ತೀವಪ್ಪ? ಕತ್ತೆಗ ಕತ್ತಿನ ಅಂತೀವಿ ನಾವು. ಆ ಕತ್ತಿ ಮೇಲೆ ಅಲ್ಲ, ಖಡ್ಗದ ಮೇಲೆ. ತಲವಾರ್ ಕಿ ಧಾರ್ ಪರ್, ತಲವಾರದ ಮೇಲೆ ನಡೀತಾ ಇದೀವಿ ನಾವು, ಖಡ್ಗದ ಮೇಲೆ ನಡೀತಾ ಇದೀವಿ. मैं तलवार की धार पर चल रहा हूं, मैं कांटों को स्वीकार कर रहा हूं. ನಾನು ಏನ್ ಸ್ವೀಕಾರ ಮಾಡ್ತಾ ಇದ್ದೀನಿ? ಮುಳ್ಳಿನ ದಾರಿ ಸ್ವೀಕಾರ ಮಾಡ್ತಾ ಇದ್ದೀನಿ ನಾನು. ನಿನಗೆ ಇಲ್ಲಿ ಹೈವೇ ಸಿಗುವುದಿಲ್ಲ, ನಿನಗೆ ಹೈವೇ ಸಿಗುವುದಿಲ್ಲ ಇಲ್ಲಿ. ಈ ಮೋಕ್ಷ ಮಾರ್ಗದಂದ್ರೆ ಏನು? ಮುಳ್ಳಿನ ದಾರಿ ಇದೆ ಅಂತ ತಿಳ್ಕೊಳ್ಬೇಕು. ಬಸ್ आपको मोक्ष मार्ग सरल हो जाएगा. ಈ ಗ್ರಾನೈಟ್ ಮೇಲೆ ನಡೆದ್ರು ಕೂಡ, ಇಷ್ಟು ಸ್ಮೂತ್ ವಾದ ಪ್ಲೇನ್ ವಾದ ನೀನು ಈ ನೆಲದ ಮೇಲೆ ನಡೆದ್ರು ಸಹ ಇದು ಮುಳ್ಳಿನ ದಾರಿ ಇದೆ ಅಂತ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾರ. ಅವಾಗ ನಿಮಗೆ ಏನಿದೆ? ಮೋಕ್ಷ ಮಾರ್ಗ ಸರಳ ಇದೆ. ಉದಾಹರಣೆ ಹೇಳ್ತಾ ಇರೋದು. ಇದೇನ್ ಹೇಳ್ತಾ ಇರೋದು? ಉದಾಹರಣೆ ಹೇಳ್ತಾ ಇರೋದು ಬರೇ ಅವರು. ನಿನ್ನ ಜೀವನದಲ್ಲಿ ಯಾರು ನಿನ್ನನ್ನು ಹೊಗಳಿಕ್ಕೆ ಬರ್ತಿದ್ದಾರೆ ಅವಾಗ ತಿಳ್ಕೊಳ್ತಾರೆ ನನ್ನ ಬೈತಾ ಇದಾರೆ ಅಂತ. ಮುನಿ ಅವಸ್ಥೆಯಲ್ಲಿ ನಿನ್ನನ್ನು ಯಾರಾದ್ರೂ ಹೊಗಳ್ತಿದ್ದಾರೆ, ಯಾರಾದ್ರೂ ನಿನ್ನ ಮೇಲೆ ಅಲ್ಲಿ ಕೂರಿಸ್ತಾ ಇದ್ದಾರೆ, ಅವಾಗ ತಿಳ್ಕೊಳ್ಳೋದು ಇವ್ರು ನಾಳೆ ಬಂದು ದುಡೋರ್ದಾರ ಅಲ್ಲಿಂದಂತ. ಅವಾಗ ಏನ್ ತಿಳ್ಕೊಳ್ಳೋದು? ನಾಳೆ ಇವ್ರು ಬಂದು ನಿನ್ನಲ್ಲಿಂದ ದೂಡಿ ಕೆಳಗಡೆ ಹಾಕುವಂತವ್ರದಾರ. ಬಹಳ ಏನು ಹಿಗ್ಬೇಡ, ಬಹಳ ಹಿಗ್ಲಿಕ್ಕೆ ಹೋಗಬೇಡ. ಹುಮ್ಮಸ್ ಬಹಳ ಹುಮ್ಮಸ್ದಲ್ಲಿ ಹೋಗಬೇಡ, ಇಲ್ಲಿ ಮೇಲಿಂದ ಹಾಕಿಬಿಡ್ತಾರೆ ಕೆಳಗಡೆ ಅಂತ. ಆ ರೀತಿ मैं कांटों को स्वीकार कर रहा हूं, मैं लोहे के चने चबा जा रहा हूं. ಕಬ್ಬಣದ ಕಡ್ಲೆ ಬೀಜ, ಕಬ್ಬಣದ ಕಡ್ಲೆ ಬೀಜ ತಿಂತ ಇದೆಯಾ? ಬಹಳ ರುಚಿ ಆಹಾರ ಸಿಗ್ತಾ ಇದೆ ಅಂತ ಇದು ಮಾಡ್ಕೊಳ್ಬೇಡ, ಖುಷಿ ಆಗಬೇಡ. ಬಹಳ ರುಚಿಕರ ಆಹಾರ ಸಿಗ್ತಾ ಇದೆ ಅಂತ ಖುಷಿ ಆಗಬೇಡ. ಅವಾಗ ಚಿಂತನೆ ಏನ್ ಮಾಡು? ನೀನು ಆಹಾರ ತಿಂತಿಲ್ಲ, ನೀನ್ ಏನ್ ತಿಂತ ಇದೀಯಾ? ಕಬ್ಬಣದ ಕಡ್ಲೆ ಬೀಜ ತಿಂತ ಇದೆಯಾ ಅಂತ ತಿಳ್ಕೋ. ಬಸ್ आपको मोक्ष मार्ग सरल हो जाएगा. ಏನಾಗ್ಬೋದು ಅವಾಗ? मोक्ष मार्ग सरल ಆಗಬಹುದು. और जो सरल विचार करके जाएगा उसे कठिन हो जाएगा. ಇದೇನ್ ಬಿಡ, ಬಹಳ ಈಸಿ ಇದೆ ಅಂತ ಅನ್ಕೊಂಡು ಯಾರು ಹೋಗ್ತಾರಲ್ಲ, ಅದವರಿಗೆ ಪಕ್ಕ ಕಷ್ಟದಾಯಕ ಇದೆ ಅಂತ ತಿಳ್ಕೊಳ್ಬೇಕು. ಬಹಳಷ್ಟು ಸಹಜವಾಗಿ ತಗೊಳಕ್ ಹೋಗ್ಬಾರ್ದು ಮೋಕ್ಷ ಮಾರ್ಗ. ಏನ್ರಿ?
ಬಹಳ ಸಹಜ ರೀತಿಯಿಂದ ಮೋಕ್ಷ ಮಾರ್ಗ ಸ್ವೀಕಾರ ಮಾಡಬಾರದು. ಇದು ದಾರಿ ಮೇಲೆ ನಡೀತಾ ಇಲ್ಲ, ಖಡ್ಗದ ಮೇಲೆ ನಡೀತಾ ಇದೀನಿ, ಮುಳ್ಳಿನ ದಾರಿ ಮೇಲೆ ನಡೀತಾ ಇದೆ ಅನ್ಕೊಳ್ಬೇಕು. ಅಂದಾಗ ನಿಮ್ಗೆ ಏನಾಗೋದಿದೆ, ಈಸಿ ಆಗೋದಿದೆ, ಅನ್ಯತಾ ಕಷ್ಟದಾಯಕ ಆಗೋದಿದೆ ಪಾರ್ಶ್ವನಾಥರೇ, ಹೌದಲ್ರಿ? ಯೋಚನೆ ಮಾಡ್ರಿ. क्योंकि इस मोक्ष मार्ग पर चलने वाला अपने आप में ही रहता है. ಯಾಕಂತಂದ್ರೆ ಈ ಮೋಕ್ಷ ಮಾರ್ಗದಲ್ಲಿ ನಡೀತಾ ಇರುವಂತವರು ತನ್ನಲ್ಲಿ ತಾನು ಲೀನರಾಗಿರ್ತಾರೆ. ಅವರು ಇನ್ನೊಬ್ಬರ ಬಗ್ಗೆ ಯೋಚನೆ, ನನಗೆ ಯಾಕೆ ಬೇಕಾಗಿದೆ ಯೋಚನೆ ಹಾಗಾದ್ರೆ? ಹೌದಿಲ್ಲ? ನನಗೆ ಯಾಕೆ ಬೇಕಾಗಿದೆ ಯೋಚನೆ ಹಾಗಾದ್ರೆ? ಅದರದು ನೀವೇನಾರ ಮಾಡ್ಕೊಡ್ರಿ, ಎಂತಾರ ಮಾಡ್ಕೊಡ್ರಿ, ಕೇಳಿಗೆ ಬಂದಾಗ ದಾರಿ ಅಷ್ಟೇ ತೋರಿಸೋದರ ಕೆಲಸ. ಕಿಲೋಮೀಟರ್ ಕಲ್ಲಿರುತ್ತಲ್ಲ, ವಿಹಾರ ಮಾಡ್ತಾರ ಪಾರ್ಶ್ವನಾಥರೇ, ನೀವು ಕಿಲೋಮೀಟರ್ ಕಲ್ಲು ನೋಡ್ತೀರಾ, ಎಷ್ಟು ಕಿಲೋಮೀಟರ್ ಇದೆ ಇನ್ನೂ ಈ ಊರು ಅಂತ, ಹೌದಿಲ್ಲ? ಆ ಕಲ್ಲು ನೋಡ್ತೀರಲ್ಲ, ಕಲ್ಲು ನಿಮಗೆ ಏನ್ ಕೆಲಸ ಮಾಡ್ತಿದೆ ಹೇಳಿ? ಅದೇ ಒಂದು ಡೈರೆಕ್ಷನ್ ಕೊಡ್ತಾ ಇದೆ. ಅದು ಒಂದು ಬೋರ್ಡ್ ಇರುತ್ತೆ, ಒಂದು ಬೋರ್ಡ್ ಅಲ್ಲಿ ಒಂದು 4-5 ಪ್ರಕಾರದ ಊರುಗಳಿರ್ತಾವ. 4-5 ಪ್ರಕಾರದ ಬೇರೆ 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 ಊರುಗಳು ಬರ್ದಿರ್ತಾರೆ. ಅಲ್ಲಿ ಊರಿನ ಹೆಸರು ಬರ್ದಿರ್ತಾರೆ. ಆ ಊರಿನ ಎದುರುಗಡೆ, ಆ ಊರಿನ ಹೆಸರು ಎದುರುಗಡೆ ಒಂದು ಏರೋ ಮಾರ್ಕ್ ಇರುತ್ತೆ. ಪಕ್ಕ ನಾವು ಎದುರುಗಡೆ ಮಾಡ್ತೀವಿ, ಅಕ್ಷರ ಮುಂದೆ ಅಂತ ಹೇಳ್ತೀವಿ. ಪಕ್ಕದಲ್ಲಿ ಒಂದು ಏರೋ ಮಾರ್ಕ್ ಇರುತ್ತೆ. ಆ ಏರೋ ಮಾರ್ಕ್ ತೋರಿಸ್ತಾ ಇರುತ್ತೆ, ಈ ಊರಿಗೆ ಇಷ್ಟು ಕಿಲೋಮೀಟರು, ಈ ಊರಿಗೆ ಇಷ್ಟು ಕಿಲೋಮೀಟರು, ಸ್ಟೇಟ್ ಹೋದ್ರೆ ಇಷ್ಟು ಕಿಲೋಮೀಟರು, ಹಿಂದೆ ಹೋದ್ರೆ ಇಷ್ಟು ಕಿಲೋಮೀಟರು ಅಂತ ತೋರಿಸ್ತಾ ಇರುತ್ತೆ. ಮುನಿಗಳು ಯಾವ ಕೆಲಸ ಮಾಡ್ಬೇಕು ಗೊತ್ತಾ? ಈ ಬೋರ್ಡ್ ಕೆಲಸ ಮಾಡಬೇಕು. ಮುನಿಗಳು ಯಾವ ಕೆಲಸ ಮಾಡಬೇಕು? ಬೋರ್ಡ್ ಕೆಲಸ ಮಾಡಬೇಕು. ಬೋರ್ಡ್ ಬರೀ ತೋರಿಸ್ತಾ ಇದೆ ನಿಮ್ಮನ್ನ, ಈ ದಾರಿಗೆ ಹೋಗ್ರಿ, ಈ ದಾರಿಗೆ ಹೋಗ್ರಿ, ಈ ದಾರಿಗೆ ಹೋದ್ರೆ ಇಷ್ಟು ಕಿಲೋಮೀಟರ್, ಈ ದಾರಿಗೆ ಹೋದ್ರೆ ಇಷ್ಟು ಕಿಲೋಮೀಟರ್ ತೋರಿಸ್ತಾ ಇರೋದು ಮಾತ್ರ ಮುನಿಗಳ ಕೆಲಸ ಇಲ್ಲಿ. ಆ ಬೋರ್ಡ್ ಯಾವಾಗಲೂ ನಿಮ್ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಲ್ಲ, ಅಲ್ಲಿ ತನಕ ಹೋಗತ್ತೇನ? ಆ ಬೋರ್ಡ್ ನಿಮ್ಮ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಲ್ಲ ಅಲ್ಲಿ ತನಕ. ಮುನಿಗಳು ಯಾವತ್ತು ಇನ್ನೊಬ್ರು ಹಿಡ್ಕೊಂಡು ಹೋಗ್ಬಾರ್ದು. ಇದು ಹಿಂಗೆ ಮಾಡ್ಬೇಕಂತ, ಇದು ಹಿಂಗೆ ಮಾಡ್ಬೇಕಂತ ಯಾವತ್ತು ಮುನಿಗಳ ಕೆಲಸನೇ ಅಲ್ಲ, ಅದು ಮುನಿಗಳ ಕರ್ತವ್ಯನೇ ಅಲ್ಲ. ಅದು ಮುನಿಗಳು ಆ ರೀತಿ ಮಾಡ್ತಿಲ್ಲ, ಅವ್ರು ಮುನಿಗಳೇ ಅಲ್ಲ. ಅವರು ಯಾಕೆ ಹೇಳಿ? ಅವ್ರು ಮಿಥ್ಯಾ ದೃಷ್ಟಿಗಳಿದಾರ, ಏಕಾಂತವಾದಿಗಳಿದಾರ. ಇದು ಸ್ಪಷ್ಟವಾಗಿ ಹೇಳಿದ್ರು ಆಚಾರ್ಯ ಮಂತ್ರಿ ಮಂತ್ರಿ. ದಾರಿ ದೀಪ ಅಷ್ಟೇ ಅವರು. ನೀವು ಏನ್ ಹೇಳಿದ್ರು ಕೇಳಿಸ್ಲಿಲ್ಲ ನನಗೆ. ಅವ್ರ ಆಚಾರ್ಯತಾರ್ರಿ ಅಮ್ಮ, ಇಲ್ಲಿ ಬರೀ ಮುನಿ ಕೂತಾರ, ನಿಮ್ ಎದುರುಗಡೆ ಆಚಾರ್ಯ ಬರ್ದಾರ್ಲಿ. ಆಚಾರ್ಯ ಹೇಳೋದಕ್ಕೆ ಸಾಮಾನ್ಯ ಹೇಳ್ತಾರೆ ಅಂದ್ರೆ ಅವ್ರ. कभी शरीर जन्य बाधा को सहन करता है तो कभी भूख जन्य बाधा को सहन करता है. ಯಾವಾಗ ಅವರು ಶರೀರ ಜನ್ಯ ಬಾಧೆ, ಶರೀರಕ್ಕೆ ರೋಗ ಆಗಿದೆ, ಏನು ತೊಂದರೆ ಆಗ್ತಾ ಇದೆ, ಕಷ್ಟ ಆಗ್ತದೆ, ಅದನ್ನೆಲ್ಲ ಸಹನೆ ಮಾಡ್ತಾರೆ. ಹಸುವಾಗಿದೆ, ಅದನ್ನು ಸಹನೆ ಮಾಡ್ತಾರೆ. ಅದರ ಜೊತೆಗೆ शुद्धा वेदना जब यदि साधु को सताती है तब 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 यदि कार्तिक अनुप्रेक्षा में कहते हैं. ಮುನಿಗಳು ಕಾರ್ತಿಕ ಅನುಪ್ರೇಕ್ಷದಲ್ಲಿ ಆಚಾರ್ಯ ಕಾರ್ತಿಕೇಯ ಸ್ವಾಮಿಗಳು ಏನ್ ಹೇಳ್ತಾರೆ ಅಂತಂದ್ರ, ವರ್ಣಿತ ತೃತೀಯ ಸಂಸಾರ ಅನುಪ್ರೇಕ್ಷಾ ಮೇ, ಈ ತೃತೀಯ ಭಾಗದಲ್ಲಿ ಸಂಸಾರ ಅನುಪ್ರೇಕ್ಷಾದಲ್ಲಿ ಹೇಳ್ತಾ ಇದಾರ, ನರಗತಿ ಕಾ ತ್ರಿಯಂಚ ಗತಿ ಕಾ ಚಿಂತನ್ ಮಂಥನ್ ಕರ್ಣ. ಬಹಳ ಹಸುವಾಗ್ತಾ ಇದೆ, ಹಸುವಾಗ್ತಾ ಇದೆ, ಹಸುವಾಗ್ತಾ ಇದೆ, ಹಸುವಾಗ್ತಾ ಇದೆ, ಮುನಿಗಳಿಗೆ ಹಸುವಾಗ್ತಾ ಇದೆ. ಆ ಹಸುವಾಗ್ತಾ ಇರುವಾಗ, ಹಸುವಾಗೋದು ಸಹಜ, ಶರೀರ ಗುಣಧರ್ಮ. ಅದು ಹಸುವಾಗೋದು ಸಹಜ, ಅದು ಶರೀರ ಗುಣಧರ್ಮ. ಆ ಸಮಯದಲ್ಲಿ ಆ ಮುನಿಗಳಿಗೆ ಆಚಾರ್ಯ ಪರಮೇಶ್ವರಗಳು ಇಲ್ಲಿ ಆದೇಶ ಕೊಟ್ರು. ಏನ್ ಆದೇಶ ಕೊಟ್ರು ಅಂತ ಹೇಳಿದ್ರೆ, ಉಪದೇಶ ಏನ್ ಕೊಟ್ರು ಅಂತಂದ್ರೆ, ನೀನು ಚಿಂತನೆ ಮಾಡು. ಕಾರ್ತಿಕೇಯ ಅನುಪ್ರೇಕ್ಷಾ ಈ ಗ್ರಂಥದಲ್ಲಿ ಕಾರ್ತಿಕೇಯ ಸ್ವಾಮಿಗಳು ಬರೆದಿಟ್ಟಿರುವಂತ ಅದು ಯಾವುದು ಸಂಸಾರ ಅನುಪ್ರೇಕ್ಷಾದಲ್ಲಿ ಹೇಳಿದ್ದಾರೆ. ಏನ್ ಹೇಳಿದಾರೆ ಅಂತಂದ್ರ, ತ್ರಿಯಂಚ ಗತಿ ಬಗ್ಗೆ ಚಿಂತನೆ ಮಾಡು, ನರಗತಿ ಬಗ್ಗೆ ಚಿಂತನೆ ಮಾಡು. ನರಗತಿಗಳಲ್ಲಿ ಹಸು ಇಷ್ಟಾಗತ್ತೆ ಪಾರ್ಶ್ವನಾಥನ, ಎಷ್ಟು ಹಸುವಾಗತ್ತೆ ಇಲ್ಲಿ ಅಂತಂದ್ರೆ, ಈ 3 ಲೋಕದಲ್ಲಿ ಇರುವಂತಹ ಸಂಪೂರ್ಣ ಅನ್ನ ತಿನ್ಬೇಕಷ್ಟು ಹಸುವಾಗಿರುತ್ತೆ. ಆದ್ರೆ ಒಂದು ಕಾಳು ಸಹ ಸಿಗಲ್ಲ ಅಲ್ಲಿ. ಅಲ್ಲಿ ಏನ್ ತಿನ್ಬೇಕಾ? ಮೊನ್ನೆ ತಿನ್ಬೇಕಲ್ಲಿ. ನರಗತಿ ಮಣ್ಣಿರುತ್ತಲ್ಲ, ಮೊನ್ನೆ ತಿನ್ಬೇಕು ಅವರು. ಅಲ್ಲಿ ಏನೋ ಒಂದು ಕಾಳು ಅನ್ನ ಸಹ ಸಿಗೋದಿಲ್ಲ ಅಲ್ಲಿ. ಈ ಪ್ರಾಣಿ ಪಕ್ಷಿಗಳನ್ನ ಚಿಂತನೆ ಮಾಡು, ತ್ರಿಯಂಚ ಗತಿ ಬಗ್ಗೆ ಚಿಂತನೆ ಮಾಡು ಅಂತ ಹೇಳಿದ್ರು. ನಾವು ಸಾಕಿರೋ ಪ್ರಾಣಿಗಳಿದಾವಲ್ಲ, ಅದು ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಗಿಳಿ ಇರ್ಬೋದು, ಪಾರಿವಾಳ ಇರ್ಬೋದು, ಎಮ್ಮೆ ಇರ್ಬೋದು, ಹಸು ಇರ್ಬೋದು, ಎತ್ತಿರ್ಬೋದು, ಏನೇನು ಪ್ರಾಣಿಗಳನ್ನ ಸಾಕ್ತಿವಲ್ಲ ನಾವು, ಪ್ರಾಣಿ ಪಕ್ಷಿಗಳನ್ನ ಸಾಕ್ತಿವಲ್ಲ, ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಚಿಂತನೆ ಮಾಡು ಅಂತ ಹೇಳಿದ್ರು ಅವರು.
ಸ್ವತಂತ್ರ ಇದಾವ, ಎಲ್ಲರೂ ತಿಂತಾವ, ಎಲ್ಲರೂ ಕುಡಿತಾವ, ಎಲ್ಲರೂ ಬೀಳ್ತಾವ, ಅದು ಓಕೆ. ಅದು ಸಾಕಿರುವಂತ ಪ್ರಾಣಿ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡಿ. ಒಂದೊಂದ್ಸರ್ತಿ ನಾವು ಟೈಮ್ ಟು ಟೈಮ್ ಅದಕ್ಕೆ ಊಟ ಕೊಡಲ್ಲ, ಟೈಮ್ ಟು ಟೈಮ್ ನೀರು ಕುಡಿಲಿಕ್ಕೆ ಕೊಡಲ್ಲ. ಆ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಏನಾಗ್ತಿರ್ಬೋದು. ಮನೆಯಲ್ಲಿ ಮೀನು ಸಾಕ್ತಿವಿ, ದೊಡ್ಡ ಗ್ಲಾಸ್ ಮನೆ ಮಾಡಿ ಅದ್ರಲ್ಲಿ ಇಟ್ಟಿರ್ತೀವಿ ಮೀನುಗಳನ್ನ, ಬಂಧನದಲ್ಲಿ ಇಟ್ಟಿದೀವಿ ಆ ಮೀನುಗಳನ್ನ ನಾವು, ಸ್ವತಂತ್ರ ಇಟ್ಟಿಲ್ಲ. ನಿಮಗೆ ಬಂಧನ ಇಷ್ಟ ಆಗತ್ತಾ? ಒಂದು ದಿವಸ ನಿಮ್ಮನ್ನ ಒಂದು ರೂಮಲ್ಲಿ ಕೂಡಕ್ ಬಿಡ್ತೀನಿ, ಒಂದು ದಿವಸ ನಿಮ್ಮನ್ನ ಒಂದು ರೂಮಲ್ಲಿ ಕೂಡಕ್ ಬಿಡ್ತೀನಿ ನಿಮ್ಮನ್ನ, ಆಗತ್ತಾ? 24 ಗಂಟೆ ಸಹನೆ ಮಾಡ್ಕೊಳಕ್ ಆಗತ್ತಾ? ಆ ಪ್ರಾಣಿ ಪಕ್ಷಿಗಳು ಎಷ್ಟು ಸಹನೆ ಮಾಡ್ಕೊಳ್ಬೇಕು, ಆ ಬಂಧನಗಳನ್ನ ಎಷ್ಟು ಸಹನೆ ಮಾಡ್ಬೇಕಾವು. ನಮಗೆ ಖುಷಿ, ನಮ್ಮ ಕಣ್ಣಿಗೆ ಖುಷಿ, ಅದಕ್ಕೆ ನಮ್ಮ ಕಣ್ಣಿಗೆ ಖುಷಿ ಆಗ್ತಾ ಇದೆ, ಆದ್ರೆ ಅದಕ್ಕೆ ಪ್ರಾಣ ಸಂಕಟ ಆಗ್ತಾ ಇದೆ. ಅದರ ಬಗ್ಗೆ ಯೋಚನೆ ಮಾಡಿದೀವಾ? ಕಾರ್ತಿಕಾನುಪ್ರೇಕ್ಷದಲ್ಲಿ ಕಾರ್ತಿಕ ಸ್ವಾಮಿಗಳು ಸಂಸಾರ ಅನುಪ್ರೇಕ್ಷದಲ್ಲಿ ನರಗತಿ ಮತ್ತು ತ್ರಿಯಂಚಗತಿ ಬಗ್ಗೆ ಚಿಂತನೆ ಮಾಡು, ನಿನ್ನ ಹಸು ಆಟೋಮೆಟಿಕ್ ಶಾಂತ ಆಗತ್ತೆ ಅಂತ ಹೇಳಿದ್ರಿ. ಏನಾದ್ರು नरगति और त्रियंच गति के बारे में चिंतन मंथन करना. नरगति नाम कर्म के उदय से जब हमने नरगति में जन्म लिया तब तीव्र वेदना सहन किया और पशुवत सहन किया. त्रियंच गति में, त्रियंच गतिಯಲ್ಲಿ ಮತ್ತು ನರಗತಿಯಲ್ಲಿ ಅನೇಕ ಪ್ರಕಾರದ ವೇದನೆಗಳನ್ನು ನಾವು ಸಹನೆ ಮಾಡಿದ್ವಿ, ಅನೇಕ ಪ್ರಕಾರದ ಕಷ್ಟಗಳನ್ನು ಸಹನೆ ಮಾಡಿದ್ವಿ. ಇದ್ಯಾವುದು ಸಹನೆ ಮಹಾ ಅಂತ ಅನ್ಬೇಕು. ಅವಾಗ ಇದ್ಯಾವುದು ಹಸುವಿನ ದುಃಖ ಸಹನೆ ಮಾಡೋದು ಮಹಾ ಎನ್ನಿದ್ದು, ಇದು ಸಹನೆ ಮಾಡಬಹುದು ಅಂತ ಚಿಂತನೆ ಮಂಥನ ಮಾಡಿ ನಿನ್ನ ಆ ಕ್ಷುಧಾ ವೇದನೆಯನ್ನು ನೀನು ಏನ್ ಮಾಡಬಹುದು? ಶಾಂತ ಮಾಡಬಹುದು. ಶಾಂತ ಮಾಡ್ಕೊಳ್ಳಕ್ಕೆ ಇದು ಒಂದೇ ಒಂದು ಉಪಾಯ ಇದೆ ಅಂತ ಇಲ್ಲಿ ಯಾರು ಹೇಳ್ತಾ ಇದಾರ? ಆಚಾರ್ಯ ಪರಮೇಶ್ವರಿಗಳು ಹೇಳ್ತಿದ್ದಾರೆ. ಆ ಆಚಾರ್ಯ ಪರಮೇಶ್ವರಿಗಳು ಹೇಳಿರುವಂತಹ ಮಾತನ್ನು ನಾವು ಸ್ವೀಕಾರ ಮಾಡದೇ ಇದ್ರೆ ಏನೂ ಪ್ರಯೋಜನ ಇಲ್ಲ. ಈ ಜೀವನದಲ್ಲಿ ಜನ್ಮ ತಗೊಂಡು, ಈ ಜೀವನದಲ್ಲಿ ನಾವು ಸ್ವಾಧ್ಯಾಯ ಮಾಡಿ, ಈ ಜೀವನದಲ್ಲಿ ನಾವು ಶಾಸ್ತ್ರ ತಿಳ್ಕೊಂಡು ಏನೂ ಪ್ರಯೋಜನ ಇಲ್ಲ. ಇಷ್ಟು ತಿಳ್ಕೊಂಡು ಮಹಾವೀರ ಭಗವಾನಿಗೆ ಓದಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಾಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾನಂ ನಮೋ ಉವಚ್ಛಾಯಾನಂ ನಮೋ ಲೋಯೇ ಸೌವಸಾ